ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವರ್ತಿರಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯನಿರ್ಮುಕ್ತ ದೋಷಃ ಸರಸಿಜ ನಯನೋऽಸೌ ಶ್ರೀಪತಿರ್ಮಾನದೂನಃ. ಶಾಸ್ತ್ರೇಷು ಪಾರದುಷ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ಶ್ರೀ ಸತ್ಯಾತ್ಮತೀರ್ಥಸ್ವಾಮಿ ಶ್ರೀಪಾದ ಗುರುಭ್ಯೋ ನಮಃ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಮಯ ಬಹಳ ಆಗಿದೆ ಗುರ್ತು. ಮುಂದಿನ ಆಚಾರ್ಯರು ಇನ್ನೂ ಬಂದಿಲ್ಲ, ಅದು ಗುರ್ತು. ಅವರು ಬಂದು ಕೂಡಲೇ ನಾನು ಉಪನ್ಯಾಸ ಮುಗಿಸ್ತೇನೆ, ಅದು ತಿಳ್ಕೊಂಡಿದ್ದೇನೆ. ನಿಮ್ಮ ಪರೀಕ್ಷೆ ಹೆಚ್ಚು ನಾನು ಮಾಡೋದಿಲ್ಲ. ಸಮಸ್ಯೆ ಹೀಗಾಗಬಾರದು. ಭಾಗವತ ಮುಗಿದಾದ ಮೇಲೆ ಆಚಾರ್ಯ ಯಾಕೋ ಈ ಕಥೆ ಬಿಟ್ರು ಅಂತ ಆಗಬಾರದು ಅಂತ ಹೇಳಿ ಕನಿಷ್ಠ ಪಕ್ಷ ನನಗೆಷ್ಟು ಸಾಧ್ಯವಿದೆ ನನ್ನ ಯೋಗ್ಯತೆಗೆ ತಕ್ಕಂತೆ ಗುರುಗಳ ಅನುಗ್ರಹದಿಂದ ದಶಮಸ್ಕಂದದ ಪೂರ್ವಾರ್ಧ ಭಗವಂತನ ಮಹಿಮೆಯನ್ನ ಯಾವಾಗ ಕೇಳಿದರೂ ಹೇಗೆ ಕೇಳಿದರೂ ಉದ್ಧಾರ ಮಾಡೇ ಮಾಡುತ್ತೆ, ಅದರಲ್ಲೇನು ವಿವಾದ ಇಲ್ಲ. ಹೀಗಾಗಿ ಗುರುಗಳ ಅನುಗ್ರಹದಿಂದ ಒಂದೆರಡು ಮಾತುಗಳನ್ನ ಹೇಳೋದಕ್ಕೆ ಪ್ರಯತ್ನ ಮಾಡ್ತೇನೆ. ಪರೀಕ್ಷಿತ ರಾಜ ಶುಕಾಚಾರ್ಯರಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ಕಥಿತೋ ವಂಶವಿಸ್ತಾರ ಭವತಾ ಸೋಮಸೂರ್ಯಯೋ. ನವಮ ಸ್ಕಂದದಲ್ಲಿ ಸೂರ್ಯವಂಶದ ಚಂದ್ರವಂಶದ ರಾಜರುಗಳ ಕಥೆಗಳನ್ನ ಹೇಳಿ ಮುಗಿಸಿದ್ದಾರೆ. ಅದರಲ್ಲಿ ಈಗ ಪರೀಕ್ಷಿತ ರಾಜ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ, ಚಂದ್ರವಂಶದಲ್ಲಿ ಬಂದ ಕೃಷ್ಣನ ಮಹಾತ್ಮ್ಯವನ್ನ ತಿಳಿಸಬೇಕು ಅಂತ. ಸ್ಪೆಸಿಫಿಕ್ ಆಗಿ ಕೃಷ್ಣನ ಬಗ್ಗೆನೇ ಯಾಕೆ ಕೇಳಿದ ಪರೀಕ್ಷಿತ ರಾಜ ಅನ್ನೋದಕ್ಕೆ ಅನೇಕ ಮಾತುಗಳನ್ನ ಇಲ್ಲಿ ಹೇಳಿದ್ದಾರೆ. ಉಪಕಾರದ ಸ್ಮರಣೆಯನ್ನ ಮಾಡ್ತಾನೆ. ನಿವೃತ್ತ ತರ್ಷೈರುಪಗೀಯಮಾನ ಭವೌಷಧ ಕ್ಷೋತ್ರ ಮನೋಭಿರಾಮ. ಎಂಥದ್ದು ಈ ಭಗವಂತನ ಮಹಿಮೆ ಅಂದ್ರೆ, ಸಂಸಾರ ಎಂಬ ದೊಡ್ಡ ರೋಗಕ್ಕೆ ಔಷಧಿ. ಆದರೆ ಈ ಔಷಧಿ ಕಹಿ ಇರುವುದಿಲ್ಲ. ಕ್ಷೋತ್ರ ಮನೋಭಿರಾಮ. ಜ್ವರ ಬಂದಾಗ ಆಂಟಿಬಯೋಟಿಕ್ ಟ್ಯಾಬ್ಲೆಟ್ ಕೊಟ್ರೆ ಒಂದು 3 ದಿವಸ ತಗೊಂಡ್ರೆ ಬಾಯಿ ರುಚಿ ತಪ್ಪು ಹೋಗುತ್ತೆ. ಆ ರುಚಿ ತಂದ್ಕೊಡ್ಲಿಕ್ಕೆ ಮತ್ತೊಂದು 15 ದಿವಸ ಬೇಕು. ಆದ್ರೆ ಈ ಭಗವಂತನ ಮಹಿಮೆ ಹೇಗೆ ಅಂತಂದ್ರೆ, ಇದು ರುಚಿ ಕೊಡತ್ತೆ, ರುಚಿ ತಪ್ಪಿಸೋದಲ್ಲ ಇದು. ಅಂತಹ ಔಷಧ, ಅಂತಹ ಆ ಕೃಷ್ಣನ ಮಹಾತ್ಮ್ಯವನ್ನ ನಮಗೆ ತಿಳಿಸಿಕೊಡಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾನೆ ಪರೀಕ್ಷಿತ ರಾಜ. ಜೊತೆಗೆ ಹೇಳ್ತಾನೆ, ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನ ಜುಗೋಪಕುಕ್ಷಿಂಗತ ಆತ್ತಚಕ್ರ ಮಾತುಷ್ಟಮೇಯ ಶರಣಂ ಗತಾಯಾಹ. ನನಗೆ ಉಪಕಾರ ಮಾಡಿದ್ದಾನೆ ಅಷ್ಟೇ ಅಲ್ಲ, ಮೊದಲು ಇನ್ನೊಂದು ಮಾತನ್ನು ತಿಳಿಸ್ತಾನೆ. ನಮ್ಮ ಅಜ್ಜಂದಿರು ಅವರಿಗೆಲ್ಲ ಉಪಕಾರ ಮಾಡಿದ್ದಾನೆ. ಹೇಗೆ ಉಪಕಾರ ಮಾಡಿದ ಅಂದ್ರೆ, ಒಂದು ಕರು ತಾನು ಹೆಜ್ಜೆಯನ್ನ ಇಟ್ಟಾಗ ಏನು ಮೂಡಬೇಕಲ್ಲ, ಒಂದು ಹೋಲಾಗಬೇಕಲ್ಲ, ಆ ಹೋಲಲ್ಲಿ ನೀರು ಬಿದ್ದಾಗ ಅದನ್ನ ದಾಟೋದಕ್ಕೆ ಯಾರಾದರೂ ಶ್ರಮ ಪಡ್ತಾರ? ಹಾಗೆ ದೊಡ್ಡದಾದ ಕೌರವರ ಸೈನ್ಯದ ಸಾಗರವನ್ನ ನಮ್ಮ ಅಜ್ಜಂದಿರಿಗೆ ಅಷ್ಟು ಸುಲಭವಾಗಿ ದಾಟಿಸಿಬಿಟ್ಟ ಕೃಷ್ಣ ಪರಮಾತ್ಮ. ಜೊತೆಗೆ ನಾನು ನಮ್ಮ ತಾಯಿ ಉತ್ತರೆಯ ಗರ್ಭದಲ್ಲಿ ಇರುವಾಗ ಬ್ರಹ್ಮಾಸ್ತ್ರವನ್ನ ಅಶ್ವತ್ಥಾಮಾಚಾರ್ಯರು ಬಿಟ್ರೆ ಈ ಗರ್ಭವು ಉಳಿಬಾರದು, ಸಂತಾನ ಬೆಳಿಬಾರದು ಅಂತ ಬಿಟ್ರೆ, ಒಳಗಡೆ ಬಂದು ಚಕ್ರವನ್ನ ಧಾರಣೆ ಮಾಡಿ ಆ ಗರ್ಭದ ಸುತ್ತಲೂ ಸುತ್ತಿ ನನ್ನನ್ನು ರಕ್ಷಣೆ ಮಾಡಿದ. ಹೊರಗೆ ಬಂದಾಗ ರಕ್ಷಣೆ ಮಾಡಿದ, ಒಳಗಿದ್ದಾಗೂ ರಕ್ಷಣೆ ಮಾಡಿದ. ಇದು ಉಪಕಾರದ ಸ್ಮರಣೆ. ಮನುಷ್ಯ ಸುಲಭವಾಗಿ ಉಪಕಾರ ಮಾಡಿದ್ದನ್ನ ಮರೆತು ಹೋಗಿಬಿಡುತ್ತಾನೆ. ಬಹಳ ತಪ್ಪು. ಯಾರು ಉಪಕಾರ ಮಾಡ್ತಾರೆ ಅದನ್ನ ಸ್ಮರಣ ಮಾಡಲೇಬೇಕು.
ತತ್ರಾಪಿ ಭಗವಂತ ಮಾಡಿದ್ದು ಅನಂತ 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 ಉಪಕಾರ ಮಾಡಿದ್ದಾನೆ, ಆದರೆ ಅದನ್ನು ಸ್ಮರಣೆ ಮಾಡೋದೇ ಇಲ್ಲ. ರೋಡ್ನಲ್ಲಿ ಹೊರಟಿರ್ತಾನೆ, ಹೊರಟಾಗ ಕಾಟನ್ ಕರ್ಚಿಫ್ ಕೆಳಗಡೆ ಬೀಳತ್ತೆ, ಬಿದ್ದಾಗ ಯಾರೋ ಪಕ್ಕದಲ್ಲಿದ್ದ ವ್ಯಕ್ತಿ ತೆಗೆದುಕೊಟ್ಟ, ನಿಮ್ಮ ಕಾಟನ್ ಕರ್ಚಿಫ್ ಬಿದ್ದಿದೆ ತೆಗೆದುಕೊಳ್ಳಿ ಅಂತ. ತೆಗೆದುಕೊಟ್ರೆ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಎಷ್ಟು ದಿವಸ ಇರ್ತದ್ರಿ ಆ ಕಾಟನ್ ಕರ್ಚಿಫ್? ಇವತ್ತಂತೂ ಕೆಲಸ ಮಾಡೋವರಿಗೆ ವಾರಕ್ಕೊಂದು ಖರ್ಚಿಫ್ ಅಂತ ಆಗ ಕೇಳಿದ್ವಿ, ಈಗ ದಿವಸಕ್ಕೊಂದು ಖರ್ಚಿಫ್. ಸೋಮವಾರಕ್ಕೆ ಬ್ಲೂ ಬೇಕು, ಮಂಗಳವಾರಕ್ಕೆ ಗ್ರೀನ್ ಬೇಕು, ಇನ್ನೊಂದಕ್ಕೆ ಇನ್ನೊಂದು ಬೇಕು, ಹೀಗೆ ಖರ್ಚಿಫ್ ಅನ್ನು ಬಳಸುವ ಪದ್ಧತಿ ಬಂದಿದೆ. ಅಂತಹ ಅನಿತ್ಯವಾದ ಖರ್ಚಿಫ್ ಕೊಟ್ರೆ ಥ್ಯಾಂಕ್ಸ್ ಹೇಳ್ತೇವೆ, ಆದರೆ ಅನಾದಿ ಕಾಲದಿಂದ ನಮಗೆ ಅನಂತ ಅನಂತ ಉಪಕಾರ ಮಾಡ್ತಾ ಬಂದಿದ್ದಾನೆ ಭಗವಂತ. ಆ ಭಗವಂತನಿಗೆ ಬೆಳಗ್ಗೆ ಎದ್ದು ಕೂಡಲೇ ಒಂದು ಥ್ಯಾಂಕ್ಸ್ ಹೇಳುವುದಿಲ್ಲ ನಾವು. ಆದರೆ ಪರೀಕ್ಷಿತ ರಾಜ ಮರೆತಿಲ್ಲ. ಅವನು ಹೇಳುತ್ತಾನೆ, ಇಷ್ಟು ಉಪಕಾರ ಮಾಡಿದಂತಹ ಆ ಕೃಷ್ಣ ಪರಮಾತ್ಮನ ಮಹಿಮೆಯನ್ನ ನಮಗೆ ತಿಳಿಸಿಕೊಡಿ ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಶುಕಾಚಾರ್ಯರು ಹೇಳುತ್ತಾರೆ, ಅಲ್ಲೋ ಮತ್ತು ಬಹಳ ಹೊತ್ತಾಯ್ತಪ್ಪ ನೀನು ಕೇಳ್ಕೋತ ಕೂತು, ನಿನಗೇನು ಹಸಿವಾಗಿಲ್ಲೇನು? ಆಗ ಪರೀಕ್ಷಿತ ರಾಜ ಹೇಳ್ತಾನೆ, ನೈಷಾತಿ ದುಸ್ಸಹ ಕ್ಷುನ್ಮಾಂ ತ್ಯಕ್ತೋದಂ ಅಪಿಭಾದತೆ ಪಿಬಂತಂ ತನ್ಮುಖಾಂಭೋಜ ಶ್ರುತಂ ಹರಿಕಥಾಮೃತಂ. ನನಗೆ ಹಸಿವೆ ಆಗಿಲ್ಲ, ಬಾಯಾರಿಕೆ ಆಗಿಲ್ಲ, ಏನೂ ಆಗಿಲ್ಲ. ನಿಮ್ಮ ಬಾಯಿಯಿಂದ, ನಿಮ್ಮ ಮುಖದಿಂದ ನಾನೇನು ಭಾಗವತವನ್ನ, ಭಗವಂತನ ಮಹಿಮೆಯನ್ನ ಕೇಳ್ತಾ ಇದ್ದೇನೆ, ಅದನ್ನ ಕೇಳಿ ಕೇಳಿ ಅಮೃತವನ್ನೇ ಪಾನ ಮಾಡ್ತಾ ಇದ್ದೀನಿ, ಹೀಗಾಗಿ ನನಗೇನು ಹಸಿವೇನೇ ಆಗಿಲ್ಲ ಅಂತ ಹೇಳ್ತಾರೆ. ಬೆಳಗಿನಿಂದ ಇಷ್ಟೊತ್ತಿನವರೆಗೆ ಭಾಗವತವನ್ನ ನೀವು ಕೇಳ್ತಾ ಇದ್ದೀರಿ. ಒಂದು ದಿನದಲ್ಲಿ ಇಡಿಯಾದ ಭಾಗವತವನ್ನ ಹೇಳಿ ಮುಗಿಸ್ಲಿಕ್ಕೆ ಆಗುವುದಿಲ್ಲ, ಬಹಳ ಕಷ್ಟ. ಆದರೂ ಅನೇಕ ಜನ ವಿದ್ವಾಂಸರು ಬಂದು ಕೊಟ್ಟ ಸಮಯದಲ್ಲೇನೆ ಭಗವಂತನ ಮಹಾತ್ಮ್ಯವನ್ನ ತಿಳಿಸಿಕೊಟ್ಟಿದ್ದಾರೆ. ಬಿಲೀವ್ ಮೀ, ನಿಮಗೊಂದು ಮಾತನ್ನ ಹೇಳ್ತೇನೆ, ನೀವು ಇಷ್ಟೊತ್ತನ ಪೇಷನ್ಸಿನಿಂದ ಕೇಳಿದ್ದಕ್ಕೆ ನಿಮ್ಮ ಮನಸ್ಸಿನಲ್ಲಂತೂ ಏನಪ್ಪಾ ಇಷ್ಟೊತ್ತು ಕೂಡ ಹೇಳಿದ್ರು ಅಂತ ಮನಸ್ಸಿನಲ್ಲಿ ಇನ್ನೂ ತನ ಬಂದಿಲ್ಲ ಅಂತ ನಾನು ಅನ್ಕೊಳ್ತೇನೆ. ಬರೋದಿದ್ರೆ ಅದನ್ನು ಹೀಗೆ ದೂರ ಮಾಡಿಬಿಡಿ. ಇಷ್ಟೊತ್ತನ ಕೂತಿದ್ದಕ್ಕೆ ನಿಮಗೇನು ಫಲ ಗೊತ್ತಾ? ಬರೆದು ಕೊಡ್ತೇನೆ, ಸುಳ್ಳು ಮಾತನಾಡ್ತಾ ಇಲ್ಲ. ನೀವು ಇದೇ ಅನುಸಂಧಾನದಿಂದ ಬೆಳಗಿನಿಂದ ನಾನು ರಾತ್ರಿಯವರೆಗೆ ಈ ಭಾಗವತವನ್ನ ಕೇಳಿದ್ದೇನೆ, ನನಗೇನೂ ಆಯಾಸ ಆಗಿಲ್ಲ, ಬಹಳ ದೊಡ್ಡ ಅನುಗ್ರಹವನ್ನ ಮಳಗಿ ಭೀಮಸೇನಾಚಾರ್ಯರು ಮಾಡಿಸಿದರು ಅಂತ ಹೋಗಿ ನಿಮ್ಮ ಎಲ್ಲ ಕಷ್ಟಗಳು ತಾವಾಗಿಯೇ ತಾವು ದೂರವಾಗುತ್ತೆ. ನೀವ್ಯಾರಿಗೂ ಕೇಳೋ ಕಾರಣ ಇಲ್ಲ, ಏನೂ ಮಾಡೋ ಕಾರಣ ಇಲ್ಲ. ರಕ್ಷತೀತ್ಯೇವ ವಿಶ್ವಾಸ ತದೀಯೋ ಸಮೇ ಪತಿ. ಭಗವಂತ ರಕ್ಷಣೆ ಮಾಡೋದಕ್ಕಾಗಿ ಕೂತಿದ್ದಾನೆ, ಅವನು ರಕ್ಷಣೆ ಮಾಡ್ತಾನೆ. ಹಾಗಾಗಿ ಇವನು ಪರೀಕ್ಷಿತ ರಾಜ ಹೇಳುತ್ತಾನೆ, ನನಗೇನು ಹಸಿವೆ ಬಾಯಾರಿಕೆ ಆಗಿಲ್ಲ, ನೀವು ಅವಶ್ಯವಾಗಿ ಭಗವಂತನ ಮಹಾತ್ಮ್ಯವನ್ನ ಮುಂದುವರಿಸಬಹುದು ಅಂತ ಹೇಳಿದಾಗ ಆಗ ಶುಕಾಚಾರ್ಯರು ಹೇಳುತ್ತಾರೆ, ಕಥೆಯನ್ನ ವಿಸ್ತಾರವಾಗಿ ಹೇಳ್ತಾ ಕೂಡ್ಲಿಕ್ಕೆ ಆಗುವುದಿಲ್ಲ, ಅಲ್ಲಲ್ಲಿ ಹೆಡ್ಲೈನ್ಸ್ ಗಳನ್ನ ಮಾತ್ರ ಹೇಳ್ತಾ ಹೋಗ್ತೇನೆ. ಭಗವಂತನ ಮಹಾತ್ಮ್ಯವನ್ನ ಹೇಳಬೇಕಾದ್ರೆ ಕೃಷ್ಣನ ಅವತಾರದ ಬಗ್ಗೆ ಹೇಳ್ತಾರೆ. ಕೃಷ್ಣನ ಅವತಾರ ಹೇಗಾಯಿತು ಅಂತಂದ್ರೆ, ಭೂದೇವಿ ಆಕಳ ರೂಪದಿಂದ ಹೋಗಿ ದೇವತೆಗಳಿಗೆ ಪ್ರಾರ್ಥನೆ ಮಾಡಿದ್ದಾಳೆ, ದೇವತೆಗಳಿಂದ ಬ್ರಹ್ಮದೇವರಿಗೆ ಪ್ರಾರ್ಥನೆ, ಬ್ರಹ್ಮದೇವರು ಪುರುಷ ಸೂಕ್ತದಿಂದ ಭಗವಂತನಿಗೆ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಅವಶ್ಯವಾಗಿ ಅವತಾರ ಮಾಡುತ್ತೇನೆ, ಭೂಭಾರ ಹರಣ ಮಾಡುತ್ತೇನೆ ಎಂಬುದಾಗಿ ಮಾತು ಕೊಟ್ಟಿದ್ದಾನೆ. ಆ ಭಗವಂತ ಮೂಲ ನಾರಾಯಣ ಆ ಮಾತು ಕೊಟ್ಟದ್ದಕ್ಕೆ ಭಗವಂತ ತಾನು ಅದಿತಿ ಕಶ್ಯಪರೇ ಇಲ್ಲಿ ವಸುದೇವ ದೇವಕಿಯರಾಗಿ ಬಂದಿದ್ದಾರೆ, ಅವರಲ್ಲಿ ಕೃಷ್ಣ ಪರಮಾತ್ಮ ಅವತಾರ ಮಾಡಿ ಬರ್ತಾನೆ. ಆ ಪ್ರಸಂಗದೊಳಗೆ ಹೇಳುವಾಗ ಆ ವಸುದೇವ ದೇವಕಿಯರಲ್ಲಿ ಅವರಿಬ್ಬರಿಗೆ ಮದುವೆ ಆಗಿದೆ. ಮದುವೆಯಾದ ದಿವಸ ಕಂಸ, ದೇವಕಿಯ ಅಣ್ಣ, ಅವನು ರಥದಲ್ಲಿ ಕೂಡಿಸಿಕೊಂಡು ತಂಗಿಯನ್ನ ತಾನೇ ಮನೆಗೆ ಬಿಟ್ಟು ಬರಬೇಕು ಅಂತ ಹೊರಟಿದ್ದಾನೆ. ಹೊರಟಾಗ ಆಗ ಆಕಾಶವಾಣಿ ಅಶರೀರವಾಣಿ ಆಗಿದೆ, ಈ ದೇವಕಿಯ ಅಷ್ಟಮ ಗರ್ಭ, ನಿನಗೆ ಮೃತ್ಯು ಆಗತ್ತೆ ಅಂತ ಹೇಳಿದಾಗ ಕಂಸನಿಗೆ ಬಹಳ ಸಿಟ್ಟು ಬಂತು. ವಿಚಾರಣೆ ಮಾಡಲಿಲ್ಲ, ಕೈಯಲ್ಲಿ ಖಡ್ಗವನ್ನ ತೆಗೆದುಕೊಂಡು ಸ್ತ್ರೀಯಂತೂ ವಿಚಾರ ಮಾಡದೆ, ತಂಗಿಯಂತೂ ವಿಚಾರ ಮಾಡದೆ ಇನ್ನೇನು ಕೊಂದೇ ಬಿಡಬೇಕು ಅಂತ ಹೋದ. ಅನೇಕ ಮಾತುಗಳನ್ನ ವಸುದೇವ ಹೇಳ್ತಾನೆ ಕಂಸನಿಗೆ, ಯಾವುದೂ ಒಪ್ಪುವುದಿಲ್ಲ. ಆದ್ರೆ ಒಂದು ಮಾತು ಬಹಳ ಇಂಪಾರ್ಟೆಂಟ್ ಆದ ಮಾತನ್ನ ವಸುದೇವ ಹೇಳ್ತಾನೆ, ಮೃತ್ಯುರ್ ಬುದ್ಧಿಮತಾ ಪೋಷ್ಯೋ ಯಾವತ್ ಬುದ್ಧಿರ್ ಬಲೋದಯಂ ಯದ್ಯಸೌ ನ ನಿವರ್ತೇತ ನಾಪರಾಧೋಸ್ತಿ ದೇಹಿನಃ.
ಮನುಷ್ಯನಿಗೆ ಬುದ್ಧಿ ಇರುವಷ್ಟರ ಮಟ್ಟಿಗೆ ತನ್ನ ಈ ದೇಹವನ್ನ ಕಾಪಾಡಿಕೊಳ್ಳಲೇಬೇಕು. ಏನೇ ಅಪಾಯ ಬರಲಿ, ಏನೇ ದುಃಖಗಳಾಗಲಿ, ಏನೇ ಕಷ್ಟಗಳು ಬರಲಿ, ತಾನು ಅದನ್ನ ಸಹನೆ ಮಾಡಿ ಈ ದೇಹವನ್ನ ಕಾಪಾಡಲೇಬೇಕು. ಸಾಧನ ಶರೀರವಿದು, ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧುಪ್ರಿಯನೇ ಅಂತ ದಾಸರು ಹೇಳಿದಂತೆ, ಸಿಕ್ಕದ್ದೇ 100 ವರ್ಷ ಸಿಕ್ಕಿದೆ. ಅದರೊಳಗೂ ಇವತ್ತಂತೂ ನೋಡ್ತಾ ಇದ್ದೇವೆ 28-30ಕ್ಕೇನೆ ಹಾರ್ಟ್ ಫೇಲ್ ಆಗಿ ಹೋಗ್ತಾನೆ. ಆಹಾರದಲ್ಲಿ ಸರಿ ಇಲ್ಲ. ಇಂತಹ ಪ್ರಸಂಗದೊಳಗೆ ನಮ್ಮ ಬಾಯಿಂದ ಇಂಥ ಮಾತುಗಳು ಬರ್ತಿರ್ತದೆ. ಏನು ಅಂದ್ರೆ, ಸಾಕ್ಬಿಡಪ್ಪ, ಸತ್ತೋಗ್ಬಿಡೋ, ಇನ್ನೇನಿದೆ ಅಂತಂತಾನೆ. ಇನ್ನೇನಿದೆ ಅಲ್ಲ, ಇನ್ನೇನು ಆಗೇ ಇಲ್ಲ. ಆಗೇ ಇಲ್ದಾಗ ಸತ್ತು ಹೋಗಬೇಕು ಅಂತ ವಿಚಾರ ಮಾಡ್ತಾನೆ. ಸಾಧನ ಶರೀರ ಸುಲಭವಾಗಿ ಸಿಗುವುದಿಲ್ಲ, ಬಹಳ ದುರ್ಲಭ. ಎಷ್ಟು ಯೋನಿಗಳಾದ ಮೇಲೆ ಭಗವಂತನ ಅನುಗ್ರಹದಿಂದ ಈ ಮನುಷ್ಯ ಜನ್ಮ ಬಂದಿದೆ. ತತ್ರಾಪಿ ವೈಷ್ಣವ ಜನ್ಮ, ತತ್ರಾಪಿ ಮಾಧ್ವ ಜನ್ಮ, ತತ್ರಾಪಿ ಸತ್ಯಾತ್ಮತೀರ್ಥರಂತಹ ಗುರುಗಳನ್ನ ನಮಗೆ ಕೊಟ್ಟಿದ್ದಾರೆ. ಅವರ ಮಧ್ಯದಲ್ಲಿ ನಾವಿದ್ದೇವೆ, ಇದು ದೊಡ್ಡ ಭಾಗ್ಯ. ಅಂತಹ ಶರೀರ ಕೊಟ್ಟಾಗ ನಾನು ಸುಲಭವಾಗಿ ಈ ದೇಹವನ್ನ ಬಿಟ್ಟು ಹೋಗ್ತೇನೆ ಅಂತ ಅನ್ನೋದು ಬಹಳ ತಪ್ಪು. ಈ ಮಾತನ್ನ ಹೇಳ್ತಾನೆ ವಸುದೇವ. ಮೃತ್ಯುರ್ ಬುದ್ಧಿಮತಾಪೋಹ್ಯೋ ಯಾವತ್ ಬುದ್ಧಿರ್ ಬಲೋದಯಂ. ಎಲ್ಲಿಯವರೆಗೆ ನಿನ್ನ ಬುದ್ಧಿಶಕ್ತಿಯಿಂದ ನಿನ್ನ ದೇಹವನ್ನ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯವಿದೆ ಅಷ್ಟರವರೆಗೆ ನೀನು ದೇಹವನ್ನ ಕಾಪಾಡಿಕೊಳ್ಳಲೇಬೇಕು. ಆ ನಿಟ್ಟಿನೊಳಗೆ ದೇವಕಿಯನ್ನ ಕೊಲ್ಲಬೇಡ ಅಂತ ಹೇಳ್ತಾನೆ ಕಂಸನಿಗೆ. ಕೇಳೋದಿಲ್ಲ. ಕೊನೆಗೆ ಹೇಳ್ತಾನೆ, ನಿನಗೇನು, ಅವಳ ಗರ್ಭದಿಂದ ನಿನಗೆ ಮೃತ್ಯು, ಅವಳಿಂದಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡ್ತೇನೆ, ಯಾವ ಕೂಸು ಹುಟ್ಟಿದಾಗೆಲ್ಲ ನಿನಗೆ ತಂದು ಕೊಡುತ್ತೇನೆ, ಅದನ್ನು ಕೊಂದು ಹಾಕಿಬಿಡು, ಮುಗಿದೋಯ್ತು ಅಂತ ಹೇಳಿ, ಬೀಸೋ ದೋಣಿ ತಪ್ಪಿದ್ರೆ 1000 ವರ್ಷ ಆಯುಷ್ಯ ಅಂತಾರಲ್ಲ, ಹಾಗೆ ವಸುದೇವ ಪ್ಲಾನ್ ಅನ್ನು ಮಾಡಿದ. ಕಂಸ ಒಪ್ಪಿದ. ಅವರನ್ನ ತಾನು ಅಲ್ಲಿ ಇಟ್ಟಿದ್ದಾನೆ. ಆಗ ಒಬ್ಬೊಬ್ಬರಾಗಿ ಹುಟ್ಟಿದ್ದಾರೆ 6 ಜನ ಮಕ್ಕಳು. ಆ 6 ಜನ ಮಕ್ಕಳನ್ನ ಕರೆದುಕೊಂಡು ಬಂದು ಕೊಟ್ಟಿದ್ದಾನೆ. 6 ಜನ ಮಕ್ಕಳನ್ನ ಕೊಂದು ಹಾಕಿದ್ದಾನೆ. ಜಾತಂ ಅಹನ್, ಹುಟ್ಟಿದಾಗೆ ಕೊಂದು ಹಾಕಿದ್ದಾನೆ. ಆ ಕೂಸನ್ನ ತರೋದು, ಭೂಮಿಗೆ ಅಪ್ಪಳಿಸೋದು, ಕೊಂದು ಹಾಕೋದು, ಈ ತರಹ ಕಂಸ ಮಾಡ್ತಾ ಇದ್ದಾನೆ. ಇಲ್ಲಿ ಒಂದು ತಿಳಿಬೇಕು, ಈ 6 ಜನ ಯಾರು, ಯಾಕೆ ಇವರು ಹುಟ್ಟಿದ ಕೂಡಲೇ ಸಾಯೋ ಪ್ರಸಂಗ ಯಾಕೆ ಬಂತು ಅಂದ್ರೆ, ಇವರು ಮರೀಚಿ ಋಷಿಗಳ ಮಕ್ಕಳು. ಈ ಮರೀಚಿ ಋಷಿಗಳ ಮಕ್ಕಳು ಇವರು ಒಂದು ಬಾರಿ ದೇವಲ ಋಷಿಗಳು, ಅಸಿತ ದೇವಲ ಅಂತ ಋಷಿಗಳು, ಅವರು ತಪಸ್ಸು ಮಾಡಿ ಬರ್ತಾ ಇರಬೇಕಾದಾಗ ಬಹಳ ಸೊರಗಿ ಹೋಗಿದ್ರು. ಸೊರಗಿ ಹೋಗಿದ್ದನ್ನ ನೋಡಿ ಈ ಮರೀಚಿ ಋಷಿಗಳ ಮಕ್ಕಳು ಅಪಹಾಸ ಮಾಡ್ತಾರೆ. ಎಷ್ಟು ಸೊರಗಿ ಹೋಗ್ಯಾರ ನೋಡಿ ಅವನು ಅಂತ ಹೇಳಿ ಅಪಹಾಸ ಮಾಡಿದ್ದಕ್ಕೆ ಅವರು ಶಾಪ ಕೊಡುತ್ತಾರೆ. ನೀವು ರಾಕ್ಷಸನ, ದೈತ್ಯನ ಮಗನಾಗಿ, ಕಾಲನೇಮಿಯ ಮಕ್ಕಳಾಗಿ ಹುಟ್ಟಿ ಅಂತ ಶಾಪ ಕೊಟ್ಟಿದ್ದಕ್ಕೆ ಅವರು ಮರೀಚಿ ಋಷಿಗಳ ಮಕ್ಕಳು ಕಾಲನೇಮಿಯ ಮಕ್ಕಳಾಗಿ ಹುಟ್ಟುತ್ತಾರೆ. ಹುಟ್ಟಿದ ಮೇಲೆ ಬ್ರಹ್ಮದೇವರನ್ನ ಕುರಿತು ತಪಸ್ಸು. ಈ ದೈತ್ಯರ ಮಕ್ಕಳಾಗಿ ಹುಟ್ಟಿದ್ರು ಅಂತಂದ್ರೆ ಒಂದು ನಿಶ್ಚಿತ, ಏನು, ಅವಧ್ಯರಾಗಬೇಕು. ಆ ಅವಧ್ಯರಾಗಬೇಕು ಅಂತ ಹೇಳಿ ಅವರೆಲ್ಲ ತಪಸ್ಸು ಮಾಡಿದರು ಬ್ರಹ್ಮದೇವರನ್ನ ಕುರಿತು. ಬ್ರಹ್ಮದೇವರು ಆಗಲಿ, ಅವಶ್ಯವಾಗಿ ಅವಧ್ಯರಾಗಲಿ ಅಂತ ವರವನ್ನ ಕೊಟ್ಟರು. ಆದರೆ ಆ ತಪಸ್ಸು ಮಾಡುವಂತಹ ಸಮಯ ಏನಿತ್ತು ಅಂತಂದ್ರೆ, ಆಗ ಹಿರಣ್ಯಕಶಿಪುವಿನ ರಾಜ್ಯ. ಹಿರಣ್ಯಕಶಿಪು ತಾನು ಬಲಿಷ್ಠನಾಗಿ ಸಿಂಹಾಸನದ ಮೇಲೆ ಕೂತು ರಾಜ್ಯವನ್ನ ಆಳ್ತಾ ಇದ್ದಾನೆ. ಅಂತಹ ಪ್ರಸಂಗ. ಆ ಹಿರಣ್ಯಕಶಿಪುವಿಗೆ ಸುದ್ದಿ ಬಂತು, ಈ 6 ಜನ ಹೋಗಿ ಬ್ರಹ್ಮದೇವರನ್ನ ಕುರಿತು ತಪಸ್ಸು ಮಾಡಿದ್ದಾರೆ, ನಾನಿದ್ದೀನಿ, ಬ್ರಹ್ಮದೇವರ ಕೂತು ತಪಸ್ಸು ಮಾಡ್ತಾನೆ ಅವರು ಅಂತ ಹೇಳಿ ಹಿರಣ್ಯಕಶಿಪು ಶಾಪ ಕೊಡುತ್ತಾನೆ, ನಿಮ್ಮ ತಂದೆಯಿಂದಲೇ ನಿಮಗೆ ಮರಣವಾಗಲಿ. ಬ್ರಹ್ಮದೇವರು ವರ ಕೊಟ್ಟದ್ದು ಸಾಯಬಾರದು ಅಂತ, ಹಿರಣ್ಯಕಶಿಪು ಶಾಪ ಕೊಟ್ಟದ್ದು ನಿಮ್ಮ ತಂದೆಯಿಂದಲೇ ನಿಮ್ಮ ಮರಣವಾಗಲಿ ಅಂತ. ಇವೆರಡೂ ನಡೆಸಬೇಕ್ರಿ ದೇವರು. ಸಮಸ್ಯೆ ಏನು ಅಂತಂದ್ರೆ, ದೇವಸ್ಥಾನಕ್ಕೆ ಹೋಗ್ತಾನೆ, 21 ದಿವಸ 108 ಪ್ರದಕ್ಷಿಣೆ ಆಗ್ತೀನಿ ಸ್ವಾಮಿ, ದಯಮಾಡಿ ಪ್ರಮೋಷನ್ ಕೊಡು ಅಂತಂತ. ದೇವರು ಪ್ರಮೋಷನ್ ಕೊಟ್ಟು ಬಿಟ್ಟ, ಆದರೆ ಇವನು ಪ್ರದಕ್ಷಿಣೆ ಹಾಕುದಿಲ್ಲ. ಅದನ್ನೂ ನಡೆಸ್ತಾನೆ ದೇವರು. ದೇವರಿಗೆ ಅವೆಲ್ಲ ಜವಾಬ್ದಾರಿ, ನಮಗೆ ಯಾವ ಜವಾಬ್ದಾರಿನೇ ಇಲ್ಲ. ದೇವರನ್ನ ಹೆಚ್ಚಾಗಿ ಇರಿಟೇಟ್ ಮಾಡೋರು ಯಾರಾದ್ರೂ ಇದ್ರೆ ಅದು ನಾವೇ. ಬಹಳ ಇರಿಟೇಷನ್ ಮಾಡ್ತೀವಿ ದೇವರಿಗೆ, ಸಿಕ್ಕಾಪಟ್ಟಿ. ಯಾಕಂದ್ರೆ ನಮ್ಮ ಸಮಸ್ಯೆ ಏನು ಅಂತಂದ್ರೆ, ದೇವಸ್ಥಾನಕ್ಕೆ ಕಾಲಿಟ್ವಿ ಅಂದ್ರೆ ಪ್ರಾರ್ಥನಾ ಶುರು, ಸ್ತೋತ್ರ ಇಲ್ಲೇ ಇಲ್ಲ. ಪ್ರೇ ಹಾಗೂ ಪ್ರೇಸ್ ಅಂತ ಎರಡಿದೆ, ಸ್ತೋತ್ರ ಹಾಗೂ ಪ್ರಾರ್ಥನೆ. ನಮ್ಮದು ಸ್ತೋತ್ರ ಇಲ್ಲೇ ಇಲ್ಲ, ಪ್ರಾರ್ಥನೆನೇ.
ಸಂತಾನ ಕೊಡು, ಮನೆ ಕೊಡು, ಸಂಪತ್ತು ಕೊಡು, ನಮ್ಮ ಪಕ್ಕದ ಮನೆಯವರು ಮರ್ಸಿಡೀಸ್ ಬೆನ್ಸ್ ತಗೊಂಡಿದ್ದಾರೆ, ನನಗೊಂದು ಆಡಿ ಕಾರ್ ಕೊಡು, ಪ್ಲೀಸ್ ಏನಾದರೂ ಮಾಡು ಅಂತ ಕೇಳ್ತೇವೆ ಹೊರತು ಸ್ವಾಮಿ ನೀನು ಸರ್ವೋತ್ತಮ, ಸರ್ವೇಶ್ವರ, ಸರ್ವನಿಯಾಮಕ, ಸರ್ವಕರ್ತ ಅಂತ ಹೇಳಿ ಭಗವಂತನನ್ನು ಸ್ತೋತ್ರ ಮಾಡುವುದಿಲ್ಲ. ಆ ರೀತಿಯಾಗಿ ಇಲ್ಲಿ ಆ 6 ಜನ ಆ ಮಕ್ಕಳಿಗೆ ಶಾಪವಾಗಿದೆ, ವರವೂ ಆಗಿದೆ. ಇದನ್ನೆರಡನ್ನು ನಡೆಸಬೇಕು ದೇವರು. ಹೀಗಾಗಿ ದುರ್ಗಾದೇವಿಗೆ ಹೇಳಿದ, ದುರ್ಗೆ ನೀವು ಒಂದು ಕೆಲಸ ಮಾಡು. ಏನು ಅಂತಂದ್ರೆ, ನೀನು ಗುಹೆ ಒಳಗಡೆ ಇವರ ದೇಹವನ್ನ ಮಲಗಿಸಬೇಕು. ಯಾವಾಗ ಇವರು ಹುಟ್ಟಬೇಕು ದೇವಕಿಯಲ್ಲಿ ಅಂತ ಸಮಯ ಬರುತ್ತೋ ಆಗ ಆ ಜೀವನನ್ನ ತಂದು ದೇವಕಿಯ ಗರ್ಭದಲ್ಲಿ ಹಾಕಬೇಕು. ಆ ಹುಟ್ಟೋ ಸಮಯ ಬಂದಾಗ ಆ ಜೀವ ಹುಟ್ಟುತ್ತದೆ. ಹುಟ್ಟಿದ ಕೂಡಲೇ ಕಂಸನ ಹತ್ರ ಕರೆದುಕೊಂಡು ಹೋಗ್ತಾರೆ. ಕಂಸ ಕೊಲ್ತಾನೆ. ಕೊಂದ ಕೂಡಲೇ ಮತ್ತೆ ಆ ಜೀವವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಮಲಗಿಸಿದ ದೇಹದಲ್ಲಿ ನೀನು ಇಡಬೇಕು. ಬ್ರಹ್ಮದೇವರು ಕೊಟ್ಟ ವರ, ಈ ದೇಹ ಸಾಯೋ ಹಾಗಿಲ್ಲ. ಹಿರಣ್ಯಕಶಿಪು ಕೊಟ್ಟ ಶಾಪ, ಅಪ್ಪನಿಂದಲೇ ಸಂಹಾರ ಆಗಬೇಕು. ಕಾಲನೇಮಿಯ ಮಕ್ಕಳು ಇವರು. ಈ ಕಾಲನೇಮಿಯೇ ಈಗ ಕಂಸನಾಗಿ ಬಂದಿದ್ದಾನೆ. ಹೀಗಾಗಿ ತನ್ನಪ್ಪನಿಂದ ತಾವು ಸಾಯಬೇಕು ಅಂತನ್ನುವ ಶಾಪ ಅದು ಆಗ್ಬೋಯಿತು. ಹುಟ್ಟಿದ ಕೂಡಲೇ ಸತ್ತು ಹೋದ್ರು. ಸತ್ತ ಕೂಡಲೇ ಜೀವವನ್ನು ತೆಗೆದುಕೊಂಡು ಹೋಗಿ ತಾವು ಸಾಯದೇ ಇರುವ ದೇಹದಲ್ಲಿ ಆ ದುರ್ಗಾದೇವಿ ಮತ್ತೆ ಮಲಗಿಸಿದ್ದಾಳೆ. ಏನು ಅದ್ಭುತವಾದ ಮಹಿಮೆಯನ್ನ ತೋರಿಸ್ತಾರೆ ದೇವತೆಗಳು. ತತ್ರಾಪಿ ಲಕ್ಷ್ಮೀ ದೇವಿ ದುರ್ಗಾ ಕೃಷ್ಣನ ಭಗವಂತನ ಆಜ್ಞಾನುಸಾರವಾಗಿ ಈ ರೀತಿಯಾಗಿ ಮಾಡ್ತಾಳೆ ಎಂಬುದಾಗಿ ಆ ಮಾತನ್ನು ತಿಳಿಸ್ತಾರೆ. ಇಷ್ಟಾದ ಮೇಲೆ 7ನೇ ಗರ್ಭ ಅದು ಸ್ರಾವವಾಗಿದೆ ಅಂತ ಸುದ್ದಿ ಬಂತು. 8ನೇ ಗರ್ಭ, ಆ 8ನೇ ಗರ್ಭ ಕೃಷ್ಣ ಪರಮಾತ್ಮ ಅವತಾರ ಮಾಡಿ ಬರಬೇಕೀಗ. ಅದರಲ್ಲೂ ಕೂಡ ಮಧ್ಯದಲ್ಲಿ ನಾನು ಹೇಳಿದೆ, ಎಲ್ಲವನ್ನೂ ವಿಸ್ತಾರ ಮಾಡಿ ಹೇಳಲಿಕ್ಕಾಗುವುದಿಲ್ಲ. ಮಧ್ಯದಲ್ಲಿ ದುರ್ಗಾದೇವಿಗೆ ಮೊದಲೇ ಹೇಳಿರ್ತಾನೆ, ನೀನು ಹೋಗಿ ಅಲ್ಲಿ ಯಶೋದೆಯಲ್ಲಿ ಅವತಾರ ಮಾಡಿ ಬರಬೇಕು, ಅಲ್ಲಿ ಬಂದು ಆಗ ನಿನ್ನನ್ನ ಇಲ್ಲಿ ಎಕ್ಸ್ಚೇಂಜ್ ಮಾಡ್ತಾರೆ, ಹಾಗೆ ಹೀಗೆ ಎಲ್ಲ ಸುದ್ದಿಯನ್ನು ಹೇಳಿದ್ದಾರೆ. ಆಗ ಅನೇಕ ಹೆಸರುಗಳು ನಿನಗೆ ಕೊಡುತ್ತದೆ. ದುರ್ಗಾ ಅಂತ ಪ್ರಸಿದ್ಧಿ ಆಗ್ತೀಯ, ಭದ್ರಕಾಳಿ ಅಂತ ಪ್ರಸಿದ್ಧಿ ಆಗ್ತೀಯ, ವಿಜಯ, ವೈಷ್ಣವಿ, ಕುಮುದ, ಚಂಡಿಕಾ, ಕೃಷ್ಣ, ಮಾಧವಿ, ಕನ್ಯಕ, ಮಾಯಾ, ನಾರಾಯಣಿ, ಈಶಾನ, ಶಾರದಾ, ಅಂಬಿಕಾ ಎಂಬ ಅನೇಕ ಹೆಸರುಗಳಿಂದ ನೀನು ಪ್ರಸಿದ್ಧಿಯನ್ನು ಹೊಂದುತ್ತೀಯ ಅಂತ ಹೇಳಿ ದುರ್ಗೆಗೆ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಅದಾದ ಮೇಲೆ ರೋಹಿಣಿಯಲ್ಲಿ ಅತ್ತ ಕಡೆಗೆ ರೋಹಿಣಿಯಲ್ಲಿ ಬಲರಾಮ ದೇವರು ಹುಟ್ಟಿ ಬರ್ತಾರೆ. ಅವರಿಗೆ ಸಂಕರ್ಷಣ ಎಂಬುದಾಗಿ, ಯಾಕಂದ್ರೆ ಗರ್ಭವನ್ನ ಕರ್ಷಣೆ ಮಾಡಿ ಅಲ್ಲಿ ಹೋಗಿ ಇಟ್ಟುವುದಕ್ಕೆ ಸಂಕರ್ಷಣ ಎಂಬುದಾಗಿ ಹೆಸರು ಬಂದಿದೆ. ಹೀಗೆ ಅದೆಲ್ಲ ನಡೆದಿದೆ. ಅದಾದ ಮೇಲೆ 8ನೇ ಗರ್ಭ ಇಲ್ಲಿ ದೇವಕಿಯಲ್ಲಿ ಬೆಳೀತಾ ಇದೆ. ಸಾಕ್ಷಾತ್ ನಾರಾಯಣ ಪರಮಾತ್ಮ ಆ ದೇವಕಿಯ ಗರ್ಭದಲ್ಲಿ ಪ್ರವೇಶ ಮಾಡಿದ್ದಾನೆ. ಭಗವಂತ ಪ್ರವೇಶ ಮಾಡಿದಾಗ ಅದ್ಭುತವಾದ ಕಾಂತಿ ಆ ಗರ್ಭಕ್ಕೆ ಬಂದಿದೆ. ಆಗ ಕಂಸನಿಗೆ ಸ್ವಲ್ಪ ಡೌಟ್ ಬಂತು. ಇಷ್ಟು ದಿವಸದವರೆಗೆ ಈ ಗರ್ಭಕ್ಕೆ ಇಷ್ಟು ಕಾಂತಿ ಇರಲಿಲ್ಲ, ಇಷ್ಟೆಲ್ಲ ಪ್ರಕಾಶ ಬರ್ತಾ ಇದೆ ಅಂತಂದ್ರೆ ಹಾಗಾದ್ರೆ ನನ್ನ ಮೃತ್ಯು ಬಂದು ಕೂತಿದೆ ಅಂತ ಸ್ವಲ್ಪ ಸಂಶಯ ಬಂತು. ಆಗ ಬ್ರಹ್ಮದೇವರು ಹಾಗೂ ರುದ್ರದೇವರು ಇಬ್ಬರೂ ಬಂದು ಗರ್ಭಸ್ತುತಿಯನ್ನ ಮಾಡ್ತಾರೆ. ಗರ್ಭದ ಒಳಗಡೆ ದೇವರು ಇದ್ದಾಗ ಸ್ತೋತ್ರವನ್ನ ಮಾಡ್ತಾರೆ. ಸತ್ಯವೃತಂ ಸತ್ಯ ಪರಂ ತ್ರಿ ಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೆ ಸತ್ಯಸ್ಯ ಸತ್ಯಂ ಉತ ಸತ್ಯ ನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಹ ಎಂಬುದಾಗಿ ಅದ್ಭುತವಾದ ಸ್ತೋತ್ರ. ಈ ಸ್ತೋತ್ರವನ್ನ ಗರ್ಭಿಣಿಯರು ಇದ್ದಾಗ ಈ ಸ್ತೋತ್ರವನ್ನ ಪ್ರತಿನಿತ್ಯ ಮನೆಯಲ್ಲಿ ಪಾರಾಯಣ ಮಾಡಬೇಕು. ಹೆಣ್ಣು ಮಕ್ಕಳಲ್ಲ, ಗಂಡು ಮಕ್ಕಳು ಇದನ್ನು ಪಾರಾಯಣ ಮಾಡಬೇಕು. ಜೊತೆಗೆ ಸಾಧ್ಯವಾದರೆ ನೀರನ್ನ ಅಭಿಮಂತ್ರಣ ಮಾಡಿ ಈ ಸ್ತೋತ್ರದಿಂದ ಅದನ್ನ ಗರ್ಭಿಣಿಯರಿಗೆ ಕುಡಿಸಬೇಕು ಅಂತ ಹೇಳುತ್ತಾರೆ. ಅಂತಹ ಅದ್ಭುತವಾದಂತಹ ಸ್ತೋತ್ರ. ಆ ಸ್ತೋತ್ರದಲ್ಲಿ ಒಂದು ಮಾತನ್ನು ಹೇಳುತ್ತಾರೆ. ಶೃಣ್ವನ್ ಘೃಣನ್ ಸಂಸ್ಮರಯಂಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿತೆ ಕ್ರಿಯಾಸು ಯತ್ತ ಚರಣಾರವಿಂದಯೋ ಆವಿಷ್ಟ ಚಿತ್ತೋ ನ ಭವಾಯ ಕಲ್ಪತೆ. ಇಂಥ ಪರಮಾತ್ಮ ನಿನ್ನ ನಾಮಸ್ಮರಣೆಯನ್ನ ಕೇಳಿದರೆ, ಹೇಳಿದರೆ, ಚಿಂತನೆ ಮಾಡಿದರೆ, ಸ್ಮರಣೆ ಮಾಡಿದರೆ ಏನಾಗತ್ತೆ ಅಂದ್ರೆ ನ ಭವಾಯ ಕಲ್ಪತೆ, ಮತ್ತೊಮ್ಮೆ ಈ ಸಂಸಾರದೊಳಗೆ ಬಂದು ಬೀಳುವುದಿಲ್ಲ. ಅಲ್ರಿ ಆಚಾರ್ಯ, ಮತ್ತ 4 BHK ಮನಿ ಅದ, ಮತ್ತ 2 ಕಾರ್ ಕೊಟ್ಟಾನ, ಚಂದ ನಡೆದದ ಸಂಸಾರ, ಇದೇ ಸಂಸಾರ ಇರಲಿ ಅಂತ ಅನಿಸ್ತಿರ್ತದೆ. ಆದ್ರೆ ಸಂಸಾರ ಬಹಳ ದುಃಖ ಕೊಡ್ತದ ಅಂತ ಅನ್ನೋದು ಕೆಲವೊಮ್ಮೆ ಕೊಟ್ಟಾಗ ಅನ್ಕೋತಾನ, ಆದ್ರೆ ಸುಖ ಕೊಟ್ಟು ಕೂಡ ಮದ್ ಬಿಡ್ತಾನ, ಇದೇ ಬೇಕು ಅಂತಂತ. ಅದ್ ಹೆಂಗದ ಅಂತಂದ್ರೆ ನಮ್ಮ ಗುರುಗಳ ಒಂದು ಕಥೆ ಹೇಳೋಣ. ಈ ರುದ್ರದೇವರ ಮುಂದೆ ನಂದಿ ಇರ್ತದೆ ಯಾವಾಗ. ಆ ನಂದಿ ಮೂಗನ್ಯಾಗ ಒಬ್ಬವ ಬಟ್ ಹಾಕಿದ ಕೂಡಲೇ ಆ
ಅಲ್ಲೊಂದು ಹುಳ ಇತ್ತು, ಅದು ಕಡ್ದು ಬಿಡ್ತು. ಆದ್ರ ಕೈ ಹೊರಗೆ ತಕ್ಕೊಂಡ ತಕ್ಷಣ ಇವನು ಹುಳ ಕಡ್ದ ಅಂತ ಹೇಳಿದ್ರೆ ಸಮಸ್ಯೆ ಆಗ್ತದೆ ಹೊರಗೆ ಅಂತ ಹೇಳಿ ಅಲ್ಲೇ ಹೇಳಿದ, ಇಲ್ಲಿ ಯಾರು ಬಟ್ಟೆ ಹಾಕ್ತೀರ ಹಾಕ್ರಿ, ನಿಮ್ಗೆ ಎಲ್ಲ ಒಳ್ಳೇದಾಗ್ತದೆ ಅಂತ ಹೇಳಿ. ಹಂಗ ಮತ್ತೊಬ್ಬ ಬಂದ, ಅವನು ಬಟ್ಟೆ ಹಾಕಿದ, ಅವನು ಹುಳ ಕಡಿಸ್ಕೊಂಡ. ಆದ್ರೆ ಅವನು ಹೇಳಲಿಲ್ಲ, ಅವನು ಹಿಂಗೆ ಹೇಳಿದ, ಇಲ್ಲ ನೀವು ಮತ್ತೆ ಒಳಗ ನೀವು ಬಟ್ಟೆ ಹಾಕ್ರಿ ಎಲ್ಲ ಒಳ್ಳೇದಾಗ್ತದೆ ಅಂತ ಹೇಳಿದ. ಬಂದವರೆಲ್ಲ ಹಂಗೆ ಮಾಡ್ತಾ ಹೋದ್ರು. ಇದು ಹೆಂಗಿದೆ ಅಂತಂದ್ರೆ ನಮ್ಮ ಅಪ್ಪ ಅಮ್ಮನಿಗೆ ಗೊತ್ತು ಏನು ಅಂದ್ರೆ ಮದುವೆ ಆದ್ಮೇಲೆ ಬಹಳ ಕಷ್ಟದ ಅಂತ ಗೊತ್ತು. ಆದ್ರೂ ಮದುವೆ ಮಾಡ್ತಾನೆ. ಮಗನ ಮದುವೆ ಆಗ್ಬೇಕು, ಮಗಳ ಮದುವೆ ಆಗ್ಬೇಕು, ಮಗನ ಮದುವೆ ಆಗ್ಬೇಕು, ಮಗಳ ಮದುವೆ ಆಗ್ಬೇಕು ಅಂತ ಅನ್ಕೋತ ಮದುವೆ ಮಾಡ್ತಾ. ಈ ಹುಚ್ಚು ವರ ಪಾಪ ಅದಕ್ಕೇನಾಗಿರ್ತದ ಅಂತಂದ್ರೆ ಎದುರುಗೊಳ್ಳೋ ದಿವಸ ಭಾರಿ ಕುದುರೆ ಮೇಲೆ ಮೆರವಣಿಗೆ, ರಾತ್ರಿ ಮಂಡಿಗೆ ಊಟ, ಶಾವಿಗೆ ಪಾಯಸ ಎಲ್ಲ ಆಗಿರ್ತದ. ಅದನ್ನ ನೋಡಿ ಆಮೇಲೆ ಎಲ್ಲ ಚಂದ ಹುಡುಗರು ಕೊಟ್ಟಿರ್ತಾರ, ಆಯರಿ ತಂದಿರ್ತಾರ, ಭಾರಿ ಚಂದ ಲೈಟು ಎಲ್ಲ ಕಾಣಿಸ್ತಿರ್ತದ. ಅದನ್ನ ನೋಡಿ ಇದೊಂದು ಉತ್ಸವ ಅಂತ ತಿಳ್ಕೊಳ್ತಾನೆ. ಮದುವೆ ಆದ ಮರುದಿವ್ಸ ಗೊತ್ತಾಗ್ತದ, ಅಯ್ಯೋ ಅಂತ ತಪ್ಪು ಮಾಡಿದೆ ಅಂತ. ಆದ್ರೆ ಅದನ್ನು ತಾ ಬಿಡುವುದಿಲ್ಲ, ತನ್ನ ಮಕ್ಕಳಿಗೆ ಮದುವೆ ಮಾಡ್ತಾನೆ. ಅಲ್ಲ, ಮದುವೆ ಮಾಡಬಾರದು ಅಂತ ಹೇಳಿಕ್ ಹೊರಟಿಲ್ಲ. ಮದುವೆ ಆದ ಮೇಲೂ ಧರ್ಮವನ್ನ ಮಾಡ್ತಾ ಹೋಗೋದಾದ್ರೆ ಅವಶ್ಯವಾಗಿ ಮದುವೆ ಮಾಡಿ. ಗಂಡ ಹೆಂಡತಿ ಕೂಡಿ ಪುಣ್ಯವನ್ನ ಗಳಿಸೋದಾಗಿದ್ರೆ ಅವಶ್ಯವಾಗಿ ಮದುವೆ ಮಾಡಿ. ಹೇಳುವ ತಾತ್ಪರ್ಯ, ಸಂಸಾರ ಅಂತ ಅನ್ನೋದು ಇದು ದುಃಖವನ್ನ ಕೊಡುತ್ತದೆ. ಆ ಸಂಸಾರದಿಂದ ಹೊರಗೆ ಬರಬೇಕು. ಆ ಸಂಸಾರದಿಂದ ಹೊರಗೆ ಬರಬೇಕು ಅಂತಂದ್ರೆ ಕೇವಲ ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಸಾಕು. ನೀನ್ಯಾಕೋ, ನಿನ್ನ ಹಂಗಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂತ ಹೇಳಿದಂತೆ ಪರಮಾತ್ಮನ ನಾಮ ಇದ್ರೆ ಸಾಕು. ಹಾಗಾಗಿ ಆ ಬ್ರಹ್ಮದೇವರು, ರುದ್ರದೇವರು ಆ ರೀತಿಯಾಗಿ ಸ್ತೋತ್ರ ಮಾಡಿ ದೇವಕಿಗೆ ಹೇಳುತ್ತಾರೆ, ನೀನೇ ನಿನ್ನ ಚಿಂತೆ ಮಾಡಬೇಡ, ನಿನ್ನ ಗರ್ಭದೊಳಗೆ ಸಾಕ್ಷಾತ್ ನಾರಾಯಣ ಭಗವಂತ ತಾನು ಬಂದು ಕೂತಿದ್ದಾನೆ, ಇನ್ನೇನು ಅವತಾರ ಮಾಡ್ತಾನೆ, ಅವನೆಲ್ಲ ನೋಡ್ಕೊಳ್ತಾನೆ, ನೀನು ಟೆನ್ಷನ್ ತಗೋಬೇಡ ಅಂತ ಹೇಳಿ ದೇವಕಿಗೆ ಹೇಳಿ ಅಲ್ಲಿಂದ ಹೊರಟು ಹೋಗಿದ್ದಾರೆ. ಅದಾದ ಮೇಲೆ ಅಥ ಸರ್ವಗುಣೋಪೇತ ಕಾಲ ಪರಮಶೋಭನ. ಯಾರೋ ಪ್ರೆಗ್ನೆಂಟ್ ಇದ್ದ ಹೆಣ್ಮಗಳಿಗೆ ಡೆಲಿವರಿ ಆಗಬೇಕು ಅಂತಂದ್ರೆ ದೊಡ್ಡವ್ರಿಗೆ ಕೇಳಿ, ಅಲ್ರಿ ಮತ್ತೊಂದು ಸ್ವಲ್ಪ ಚಲೋ ಡೇಟ್ ಕೊಟ್ರೆ, ಮತ್ತೆ ಸಿಸರಿಯನ್ ಮಾಡೋರಿದ್ದಾರೆ, ಚಲೋ ಡೇಟ್ ಕೊಟ್ರೆ ಮಾಡ್ತಾರ ಅಂತ ಯಾರಿಗೋ ಕೇಳ್ತಿರ್ತೀವಿ. ಅದು ಹೆಂಗಿರ್ತದ ಅಂದ್ರೆ ಅದೊಂದೇ ದಿವಸ ಒಂದು ಸ್ವಲ್ಪ ಹೊತ್ತು ಒಳ್ಳೆ ಮುಹೂರ್ತ ಇರ್ತದೆ, ಅಂಥ ಟೈಮ್ ಒಳಗೆ ಡೆಲಿವರಿ ಮಾಡಿಸ್ಕೋತಾರೆ. ಇಲ್ಲಿ ಹಂಗಲ್ಲ. ವೇದವ್ಯಾಸ ದೇವರು ಹೇಳ್ತಾರೆ, ಭಾಗವತ ಹೇಳುತ್ತೆ, ಶುಕಾಚಾರ್ಯ ಹೇಳ್ತಾರೆ, ಅಥ ಸರ್ವಗುಣೋಪೇತ ಕಾಲ. ಎಷ್ಟೆಷ್ಟು ನಕ್ಷತ್ರಗಳು, ರಾಶಿಗಳು, ಗ್ರಹಗಳು ಏನೇನಿದ್ವೋ, ಕೃಷ್ಣ ಹುಟ್ಟವನಿದ್ದಾನೆ, ಅವತಾರ ಮಾಡುವನಿದ್ದಾನೆ, ನಾವೆಲ್ಲ ಅಲ್ಲಿ ಹೋಗಿ ಕೂಡ್ಬೇಕು ಅಂತ ಹೇಳಿ ಒಂದೇ ಕಡೆಗೆ ಬಂದು ಕೂತಿದ್ವಂತೆ. ಅಂತಹ ಅದ್ಭುತವಾದಂತಹ ಕಾಲದಲ್ಲಿ ಶ್ರಾವಣ ಕೃಷ್ಣ ಅಷ್ಟಮಿ ಅವತ್ತು ನಿಶೀತೆ ತಮಗುದ್ಭೂತೆ ಜಾಯಮಾನೆ ಜನಾರ್ಧನೆ, ರಾತ್ರಿ ಸಮಯದಲ್ಲಿ. ಯಾಕೆ ರಾತ್ರಿ ಸಮಯ ಪರಮಾತ್ಮ ಅವತಾರ ಮಾಡಿದ? ನಿಶಾಚರರು ದೈತ್ಯರನ್ನ ಸಂಹಾರ ಮಾಡೋದಕ್ಕಾಗಿ. ದೈತ್ಯರೆಲ್ಲ ರಾತ್ರಿನೇ ತಿರುಗಾಡ್ತಿರ್ತಾರೆ, ಹೀಗಾಗಿ ಅವರನ್ನು ಸಂಹಾರ ಮಾಡೋದಕ್ಕಾಗಿ ಪರಮಾತ್ಮ ರಾತ್ರಿನೇ ತಾನು ಅವತಾರ ಮಾಡಿ ಪರಮಾತ್ಮ ಬಂದಿದ್ದಾನೆ. ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ. ಪರಮಾತ್ಮ ಅವತಾರ ಮಾಡಬೇಕಾದ ಹೆಂಗ್ ಅವತಾರ ಮಾಡಿದ? ಏನೂ ಇಲ್ಲದೆ, ಬಟ್ಟೆ ಇಲ್ಲದೆ, ಬತ್ಲೆ ಅವತಾರ ಮಾಡಿದ್ನ? ಫಸ್ಟ್ ಕ್ಲಾಸ್ ಆಗಿ ಪರಮಾತ್ಮ ಪೀತಾಂಬರಧಾರಿಯಾಗಿ, ಶಂಖಚಕ್ರ ಗದಾಪಾಣಿಯಾಗಿ ಪರಮಾತ್ಮ ಅವತಾರ ಮಾಡಿ ಬಂದಿದ್ದಾನೆ. ಚತುರ್ಭುಜನಾಗಿ ಬಂದಿದ್ದಾನೆ. ಇದರಿಂದ ತಾನು ತೋರಿಸಿಕೊಟ್ಟ ಶುಕ್ಲ ಶೋಣಿತ ಸಂಬಂಧ ನನಗೆ ಇಲ್ಲ, ನಾನು ತಂದೆಯನ್ನ ನಿಮಿತ್ತ ಮಾಡಿಕೊಂಡು ಹುಟ್ಟಿ ಬರುವವನಲ್ಲ, ನಾನು ಇಲ್ಲೇ ಇದ್ದೆ, ಈಗ ವ್ಯಕ್ತನಾಗಿದ್ದೀನಷ್ಟೇ. ಅದನ್ನ ಪರಮಾತ್ಮ ತೋರಿಸುವುದಕ್ಕಾಗಿ ಆ ರೀತಿಯಾಗಿ ಶಂಖಚಕ್ರ ಗದಾಧಾರಿಯಾಗಿ ಪರಮಾತ್ಮ ಬಂದಿದ್ದಾನೆ. ಬಂದ ಮೇಲೆ ವಸುದೇವ ಹಾಗೂ ದೇವಕಿ ಇಬ್ಬರೂ ಸ್ತೋತ್ರವನ್ನ ಮಾಡಿದ್ದಾರೆ. ದೇವಕಿ ಒಂದು ಮಾತನ್ನ ಹೇಳುತ್ತಾಳೆ, ವಿಶ್ವಂ ಯದೇತ ಸ್ವತನೋ ನಿಶಾಂತೆ ಯಥಾವಕಾಶಂ ಪುರುಷಃ ಪರೋ ಭವಾನ್ ಬಿಭರ್ತಿಸೋಯಂ ಮಮ ಗರ್ಭಜೋಭೂದ ಅಹೋ ನೃಲೋಕಸ್ಯ ವಿಡಂಬನಂ ತತ್. ಅವಳಂತಾಳೆ, ಇಡೀ ಬ್ರಹ್ಮಾಂಡವನ್ನ ನಿನ್ನ ಹೊಟ್ಟೆಯಲ್ಲಿ ತುಂಬಿಕೊಂಡು ಕೂತಿ ಪರಮಾತ್ಮ ನೀನು, ಅಂತಹ ನೀನು ನನ್ನ ಹೊಟ್ಟೆಯೊಳಗೆ ಬಂದು ಕೂತಿ, ಇದನ್ನ ನಾನು ಲೋಕ ವಿಡಂಬನೆ ಅಂತ ತಿಳಿದುಕೊಳ್ತೇನೆ ಎಂಬುದಾಗಿ ಆ ಮಾತನ್ನ ತಿಳಿಸ್ತಾಳೆ. ಇಷ್ಟು ಹೇಳಿ ಇಷ್ಟೆಲ್ಲ ಸ್ತೋತ್ರ ಮಾಡಿ ಅಂತಾಳೆ, ಉಪಸಂಹರ ವಿಶ್ವಾತ್ಮನ್. ಸ್ವಾಮಿ ನಿನ್ ರೂಪ ಒಂದು ಸ್ವಲ್ಪ ಸಣ್ಣ ಮಾಡಪ್ಪ, ಆ ಕಂಸಕ್ಕೆ ಗೊತ್ತಾಯ್ತು ಅಂದ್ರೆ ಮತ್ತೆ ನಾನು ಏನಾರ ಮಾಡಿಬಿಡ್ತಾರೆ.
ದೇವರ ಮೇಲೆ ಅಷ್ಟು ಸುಲಭವಾಗಿ ವಿಶ್ವಾಸ ಭಕ್ತಿ ಬರಲಿಕ್ಕೆ ಸಾಧ್ಯ ಇಲ್ಲ. ಬಂದರೂ 1 ಗಂಟೆ ಇರಬಹುದು, 2 ಗಂಟೆ ಇರಬಹುದು, 24x7 360 ಡೇಸ್ ಭಕ್ತಿ ಅನುಸ್ಯೂತವಾಗಿ ಬರಬೇಕು ಅಂದ್ರೆ ಅದು ಬಹಳ ಕಷ್ಟ. ಶಬ್ದ ಕೇಳಲಿಕ್ಕೆ ಬಹಳ ಸಣ್ಣದಿದೆ, ಭಕ್ತಿ ಕೇಳೋದಕ್ಕೆ ಬಹಳ ಸಣ್ಣದು. ಈಸಾಗಿ ಮಾಡ್ತೇನೆ ಅಂತಂದ್ರೆ ಸಾಧ್ಯ ಇಲ್ಲ. ಗಾಯತ್ರಿ ಮಂತ್ರ, ನರಸಿಂಹ ಮಂತ್ರ ಜಪ ಮಾಡ್ತಾ ಇರ್ತಾನೆ, ಜಪಮಣಿ ಮುಂದೆ ಹೋಗ್ತಾ ಇರ್ತದೆ, ಆದರೆ ಮನಸ್ಸು ಮಾತ್ರ ತಿರುಗಾಡ್ತಾ ಇರ್ತದೆ. ಭಗವಂತನ ಗುಣಗಳ ಅನುಸಂಧಾನ ಇಲ್ಲದೆ ಜಪ ನಡೆದು ಹೋಗುತ್ತೆ. ಭಗವಂತನ ಗುಣಗಳ ಅನುಸಂಧಾನ ಇಲ್ಲದೆ ಸ್ತೋತ್ರದ ಪಾರಾಯಣವಾಗುತ್ತೆ. ಭಗವಂತನ ಬಗ್ಗೆ ಚಿಂತನೆ ಇಲ್ಲದೇನೆ ಪೂಜೆ ಮಾಡ್ತಾನೆ. ಬಡಬಡ ಬಡಬಡ ಅಂತ ಒಂದು ವಾಟಕ ತಗೋತಾನೆ, ಅದಕ್ಕೆ ನೀರು ಹಾಕ್ತಾನೆ, ಹಿಂಗ ಅಭಿಮಂತ್ರಣ ಮಾಡಿದಂಗೆ ಮಾಡ್ತಾನೆ, ಹಿಂಗ ಹಾಕ್ತಾನೆ. ಮುಗಿತು ಹೆಂಡತಿ ಏನೇ ನೈವೇದ್ಯ ಅಂತಂತಾನೆ, ನೈವೇದ್ಯ ಮುಗಿಸ್ತಾನೆ. ಅದರೊಳಗೂ ಬಂಗಾರ ತಟ್ಟಿ ಬೆಳ್ಳಿ ತಟ್ಟಿ ಅದರೊಳಗೆ ನೈವೇದ್ಯ ಮಾಡಿ ಪೂಜೆ ಮಾಡಿದೆ ಅಂತ ಅನ್ಕೊಂಡ್ಬಿಡ್ತಾನೆ. ಇವತ್ತೆಲ್ಲ ನೀವು ಕೆಲಸ ಮಾಡುವವರಿಗೆ ಗೊತ್ತಿದೆ, ಇವತ್ತಿನವರಿಗೆ. ಹಳೆಯ ಮಂದಿಗೆ ಅದು ಗೊತ್ತಿಲ್ಲೋ ನನಗೆ ಗೊತ್ತಿಲ್ಲ, ಆದರೆ ಈಗಿನವರಿಗೆ ಗೊತ್ತು. ಮ್ಯಾನ್ ಅವರ್ಸ್ ಅಂತ ಇದೆ. ಏನು ಮ್ಯಾನ್ ಅವರ್ಸ್ ಅಂದ್ರೆ ಎಷ್ಟು ಹೊತ್ತು ಕೆಲಸ ಮಾಡಿದೆ ಮಹತ್ವದ್ದಲ್ಲ, ಎಷ್ಟು ಗಂಟೆ ಎಫೆಕ್ಟಿವ್ ಆಗಿ ಕೆಲಸ ಮಾಡಿದೆ ಅದು ಬಹಳ ಮಹತ್ವದ್ದು. ಇವತ್ತು ವರ್ಕ್ ಫ್ರಮ್ ಹೋಮ್ ಮಾಡೋರಿಗೆ ಚೆನ್ನಾಗಿ ಗೊತ್ತಿರುತ್ತೆ. 8 ತಾಸು ಕೆಲಸ ಮಾಡುವುದೇ ಇಲ್ಲ ಅವರು. ನಾನು ನೋಡಿದ್ದೀನಿ. 2 ಗಂಟೆ ಸರಿಯಾಗಿ ದುಡಿದು ಬಿಡುತ್ತಾರೆ, ಇನ್ನು 6 ಗಂಟೆ ವಾಟ್ಸಪ್ ಫೇಸ್ಬುಕ್ ನಲ್ಲಿ ಕೂತಿರ್ತಾರೆ. ಮ್ಯಾನ್ ಅವರ್ಸ್ ಅಂತ ಕರೀತಾರೆ. ಎಷ್ಟು ಹೊತ್ತು ಎಫೆಕ್ಟಿವ್ ಆಗಿ ಕೆಲಸ ಮಾಡಿದೆ. ಹಾಗೆ 4 ಗಂಟೆ ಗಾಯತ್ರಿ ಜಪ ಮಾಡಿದೆ, ಬೆಳಗಿನಿಂದ ರಾತ್ರಿವರೆಗೆ ಭಾಗವತ ಕೇಳಿದೆ. ಎಷ್ಟೊತ್ತು ನೀನು ಎಫೆಕ್ಟಿವ್ ಆಗಿ ಕೇಳಿದೆ ಅದು ಬಹಳ ಮಹತ್ವದ್ದು. ಎಷ್ಟೊತ್ತು ನಿನಗೆ ಭಕ್ತಿ ಅದು ಪ್ರಚುರವಾಗಿ ಕುಣಿತಾ ಇತ್ತು ಅದು ಬಹಳ ಮಹತ್ವದ್ದು. ಭಕ್ತಿ ಒಳಗಡೆ 2 ಸೇರಿದೆ. ಒಂದು ಭಗವಂತನ ಮಹಾತ್ಮ ಜ್ಞಾನ, ಜೊತೆಗೆ ಭಗವಂತನ ಉಪಕಾರದ ಸ್ಮರಣೆಯನ್ನ ಮಾಡ್ತಾ ಅವನ ಮೇಲೆ ಪ್ರೀತಿ. ಮಹಾತ್ಮ ಜ್ಞಾನ ಪ್ಲಸ್ ಪ್ರೀತಿ ಈಸ್ ಈಕ್ವಲ್ ಟು ಭಕ್ತಿ. ಪೆಟ್ರೋಲ್ ಟ್ಯಾಂಕರ್ಗಳ ಮೇಲೆ ಬರೆದಿರ್ತಾರೆ ಹೈಲಿ ಇನ್ಫ್ಲೇಮೇಬಲ್ ಅಂತ ಬರೆದಿರ್ತಾರೆ. ಒಂದು ಬೆಂಕಿಯ ಕಿಡಿ ಅದರ ಹತ್ತಿರ ಹೋದರೆ ಆ ಪೆಟ್ರೋಲ್ ಟ್ಯಾಂಕರ್ ಸ್ಫೋಟವಾಗತ್ತೆ. ಹಾಗೆ ನಮ್ಮ ಒಳಗಿರುವ ಭಕ್ತಿ ಇರಬೇಕು, ಹೈಲಿ ಇನ್ಫ್ಲೇಮೇಬಲ್ ಆಗಿರಬೇಕು. ಯಾರಾದರೂ ದೇವರ ಗುರುಗಳ ಮಹಿಮೆಯನ್ನ ಹೇಳ್ತಾ ಇದ್ದಾರೆ ಅಂತಂದ್ರೆ ಆ ಭಕ್ತಿ ಉಕ್ಕಿ ಹರಿಬೇಕು. ಮುಖಪ್ರಸಾದ ದಾರ್ಢ್ಯಾಚಾರ್ಯ ಶ್ರೀಮದಾಚಾರ್ಯ ಹೇಳುವಂತಹ ಮಾತು. ಯಾರಾದರೂ ದೇವರ ಬಗ್ಗೆ ಗುರುಗಳ ಬಗ್ಗೆ ಮಹಿಮೆಯನ್ನ ಹೇಳ್ತಾ ಇದ್ದಾರೆ ಅಂತ ಆದ್ರೆ ಕಣ್ಣಿನಲ್ಲಿ ಒಂದು ಸ್ಪಾರ್ಕ್ ಬರಬೇಕು, ಕಣ್ಣಿನಲ್ಲಿ ನೀರು ಹರಿಬೇಕು. ಗ್ಲಸರಿನ್ ಹಾಕೊಂಡು ನೀರು ಬರೋದಲ್ಲ. ಪರಮಾತ್ಮನ ಭಕ್ತಿ, ಆ ಮಹಿಮೆಯನ್ನ ಕೇಳಿ ಭಕ್ತಿ ಹೆಚ್ಚಾಗಿ ಇಷ್ಟು ಉಪಕಾರ ಮಾಡಿದ್ದಾನೆ, ನಾನೇನೂ ಮಾಡೋದಿಲ್ಲಲ್ಲ ಅಂತ ಹೇಳಿ ಕಣ್ಣಿನಲ್ಲಿ ನೀರು ಹರಿಬೇಕು. ಅದು ನಿಜವಾದ ಭಕ್ತಿ. ಅನ್ಕಂಡೀಷನಲ್ ಆದ, ಏನೂ ಅಪೇಕ್ಷೆ ಪಡದೆ ದೇವರ ಪಾದದಲ್ಲಿ ತನ್ನನ್ನ ತಾನು ಪೂರ್ಣವಾಗಿ ಸಮರ್ಪಣೆ ಏನು ಮಾಡಿಕೊಳ್ಳುತ್ತಾನೆ ಅದು ಭಕ್ತಿ. ಆ ಭಕ್ತಿ ಮಾಡೋದೇನಿದೆಯಲ್ಲ ಅದು ಬಹಳ 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 ಕಷ್ಟ. ಅದು ಬರಬೇಕು ಅಂತಂದ್ರೆ ಸಜ್ಜನರ ಸಂಘ ಯಾವಾಗಲೂ ಆಗಬೇಕು. ಅದು ಬರಬೇಕು ಅಂದ್ರೆ ಗುರುಗಳ ಸೇವೆ ಯಾವಾಗಲೂ ನಡಿಬೇಕು. ಅದು ಬರಬೇಕು ಅಂದ್ರೆ ಗುರುಗಳ ಅನುಗ್ರಹ ಪೂರ್ಣವಾಗಿ ಆಗಬೇಕು, ಅಂದ್ರೆ ಬರ್ಲಿಕ್ಕೆ ಸಾಧ್ಯ, ಇಲ್ಲದಿದ್ರೆ ಆಗುದಿಲ್ಲ. ಹಾಗಾಗಿ ಇಲ್ಲಿ ಇಷ್ಟೆಲ್ಲ ಸ್ತೋತ್ರ ಮಾಡಿ ಕೊನೆಗಂತಾಳೆ, ಉಪಸಂಹಾರ ಮಾಡು ಸ್ವಾಮಿ ನಿನ್ನ ರೂಪವನ್ನ ಅಂತ ಹೇಳ್ತಾಳೆ. ಆಗ ಮತ್ತೆ ಪರಮಾತ್ಮ ಹೇಳ್ತಾನೆ, ನೀವೇ ಅದಿತಿ ಕಶ್ಯಪರು ಆಗಿದ್ರಿ, ಆಗ ವೃಷ್ಣಿಗರ್ಭನಾಗಿ ವಾಮನನಾಗಿ ಬಂದಿದ್ದೆ, ಈಗ ನಾನೇ ಕೃಷ್ಣನಾಗಿ ಬಂದಿದ್ದೇನೆ ಎಂಬುದಾಗಿ ಹೇಳಿದ. ಯಾಕೆ ಹೀಗೆ ಹೇಳಿದೆ ಅಂತಂದ್ರೆ ನಾನೇ ಸರ್ವೋತ್ತಮನಾದ ಆ ಪರಮಾತ್ಮ ಅಂತ ನಿಮ್ಗೆ ಗೊತ್ತಾಗಲಿ ಅನ್ನೋದಕ್ಕಾಗಿ ನಾನು ಹೇಳಿದ್ದೇನೆ ಅಂತ ಎಲ್ಲ ಹೇಳಿದ. ಅದಾದ ಮೇಲೆ ವಸುದೇವನಿಗೆ ಹೇಳ್ತಾನೆ, ನೀನು ನನ್ನ ಕರೆದುಕೊಂಡು ಹೋಗಿ ಅಲ್ಲಿ ಯಶೋದೆ ಹತ್ರ ಬಿಟ್ಟು, ಯಶೋದೆ ಹತ್ರ ಇರುವಂತಹ ಆ ಹೆಣ್ಣು ಕೂಸು ಅದನ್ನ ಇಲ್ಲಿ ಕರೆದುಕೊಂಡು ಬರಬೇಕು ಅಂತ ಹೇಳಿದ್ದಾನೆ. ಕೃಷ್ಣನನ್ನ ಕರೆದುಕೊಂಡು ಹೋಗಿದ್ದಾರೆ. ಯಮುನಾ ದಾರಿಯನ್ನ ಬಿಟ್ಟಿದೆ. ಯಮುನಾ ಯಾಕೆ ದಾರಿ ಬಿಟ್ಲು ಅಂತಂದ್ರೆ ಎಷ್ಟು ದಿವಸ ಯಮದೇವರಿಗೆ ಕೆಲಸನೇ ಇರಲಿಲ್ಲ. ಯಮುನಾ ಅಣ್ಣ ಯಮದೇವರು ಕೆಲಸನೇ ಇರಲಿಲ್ಲ ಅಂತವ್ರಿಗೆ, ಯಾರು ಹೋಗೋರೇ ಇದ್ದಿದ್ದಿಲ್ಲ ಅಲ್ಲಿ. ಕೃಷ್ಣ ಬಂದ, ಇನ್ನು ಭೂಭಾರಹರಣ ಶುರು ಆಗ್ತದೆ, ಇನ್ನೆಲ್ಲ ದೈತ್ಯ ಸಂಹಾರ ಆಗ್ತದೆ, ಹಿಂಗಾಗಿ ನನ್ನ ನರಕಕ್ಕೆ ಟಿಕೆಟ್ಗಳು ಹೆಚ್ಚಾಗ್ತವೆ. ಹಂಗಾಗ ನಮ್ಮ ಅಣ್ಣಗೆ ಕೆಲಸ ಸಿಗ್ತದಂತನ್ನೋ ಸಂತೋಷದೊಳಗ ದಾರಿ ಬಿಟ್ಲಂತ ಕೃಷ್ಣಗ ಅಂತ ಹೇಳಿ ಅದೊಂದು ಮಾತನ್ನ ಹೇಳ್ತಾರೆ. ಅದಾದ ಮೇಲೆ ಮುಖ್ಯವಾಗಿ ಮಳೆ ಬರ್ತಾ ಇದೆ, ಅದು ಕೂಡ ತುಂತುರು ಹನಿಗಳಿಂದ ಮಳೆ ಸುರಿಸ್ತಾ ಇದೆ. ಈ ರೀತಿಯಾಗಿ ಅನೇಕ ಅಲ್ಲೆಲ್ಲ ನಡೆದಿದೆ. ಕೃಷ್ಣನನ್ನ ಕರೆದುಕೊಂಡು ಹೋಗಿ ಯಾರು ಬಿಚ್ಚಿದ್ರು?
ಕೈ ಹಾಕಿದ್ದು ಬೇಡಿ ಬಿಚ್ಚಬೇಕು, ಹಾಕಿದ್ದು ಲಾಕ್ ಬಿಚ್ಚಬೇಕು. ಜೈಲಿಗೆ ಹಾಕಿದ್ದು ಯಾರು ಬಿಚ್ಚಿದ್ರು? ಯಾರು ಬಿಚ್ಚಬೇಕು? ಕರಸ್ಥ ಕೃಷ್ಣಸ್ಯ ಕುತೋಂತರಾಯ. ಕೈಯಲ್ಲಿ ದೇವರನ್ನು ಇಟ್ಟುಕೊಂಡಾಗ ಯಾರೇನು ಮಾಡ್ಲಿಕ್ಕೆ ಸಾಧ್ಯ ಇದೆ? ಯಾರೇನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಶ್ರೀ ಸತ್ಯಾತ್ಮ ತೀರ್ಥ ಸ್ವಾಮಿ ಶ್ರೀಪಾದ ಗುರುಭ್ಯೋ ನಮಃ ಅಂತ ನಾಮಸ್ಮರಣೆ ಮಾಡಿದ್ರೆ ಇವತ್ತು ದುಃಖಗಳ ಪರಿಹಾರವಾಗುತ್ತೆ, ಕಷ್ಟಗಳು ದೂರವಾಗತ್ತೆ. ಕೆಲಸ ಬೇಕಂದ್ರೆ ಕೆಲಸ ಸಿಗತ್ತೆ, ಸಂತಾನವಾಗಬೇಕು ಅಂದ್ರೆ ಸಂತಾನವಾಗತ್ತೆ. ಎಲ್ಲ ಇಷ್ಟಾರ್ಥಗಳ ಸಿದ್ಧಿ ಕೇವಲ ಒಬ್ಬ ಯತಿಗಳ ನಾಮಸ್ಮರಣೆಯಿಂದ ಆಗಬೇಕಾದಾಗ ಇನ್ನು ಆ ಭಗವಂತನೇ ಕೈಯಲ್ಲಿ ಬಂದು ಕೂತ್ರೆ ಯಾವ ವಿಘ್ನಗಳು ಏನು ಬರ್ಲಿಕ್ಕೆ ಸಾಧ್ಯ ಇದೆ? ಹಾಗಾಗಿ ಯಾರು ಏನು ಮಾಡಿಲ್ಲ. ಸುಲಭವಾಗಿ ವಸುದೇವ ಹೋಗಿದ್ದಾನೆ. ಅಲ್ಲಿ ಕೃಷ್ಣನನ್ನ ಇಟ್ಟು ಯಶೋದೆ ಪಕ್ಕದಲ್ಲಿ ದುರ್ಗಾ ಅಲ್ಲಿ ಹುಟ್ಟಿದ್ಲು, ಅವತಾರ ಮಾಡಿದ್ಲು. ಆ ದುರ್ಗೆಯನ್ನು ಕರೆದುಕೊಂಡು ಬಂದಿದ್ದಾರೆ. ಹೀಗೆ ಬಂದ ಮೇಲೆ ಇತ್ತ ಕಡೆಗೆ ಇವರೆಲ್ಲ ಹೋಗಿ ಹೇಳ್ತಾರೆ ಕಂಸನಿಗೆ, 8ನೇ ಗರ್ಭ ಅದು ಹುಟ್ಟಿದೆ ಅಂತ ಹೇಳಿದಾಗ ಹೋಗಿ ಹೆಣ್ಣು ಕೂಸು ಹುಟ್ಟಿದೆ ಅಂತಂತಾರೆ. ಆದರೂ ಆ ಹೆಣ್ಣು ಕೂಸನ್ನು ತೆಗೆದುಕೊಂಡು ಇನ್ನೇನು ಸಂಹಾರ ಮಾಡಬೇಕು ಅನ್ನೋದ್ರೊಳಗೆ ಹಾರಿ ಹೋಗಿ ಮೇಲೆ ನಿಲ್ತಾಳೆ. ದೊಡ್ಡದಾದ ರೂಪವನ್ನು ತೆಗೆದುಕೊಂಡು ಅಷ್ಟ ಭುಜಳಾಗಿ ದುರ್ಗಾದೇವಿ ನಿಂತು ಹೇಳ್ತಾಳೆ, ಧನಸ್ಸು, ಶೂಲ, ಬಾಣ, ಗುರಾಣಿ, ಖಡ್ಗ, ಶಂಖ, ಚಕ್ರ ಇವರೆಲ್ಲ ಅಷ್ಟ ಭುಜಗಳಲ್ಲಿ ತಾನು ಧಾರಣೆ ಮಾಡಿ ಆ ಕಂಸನಿಗೆ ಹೇಳ್ತಾಳೆ, ನಿನ್ನ ಮೃತ್ಯು ಈಗಾಗಲೇ ಬೇರೆ ಕಡೆಗೆ ಹುಟ್ಟಾಗಿದೆ. ಆ ಅದು ಇಷ್ಟೊತ್ತಿಗೆ ನಿನ್ನ ಹತ್ತಿರ ಬಂದು ನಿನ್ನನ್ನು ಸಂಹಾರ ಮಾಡತ್ತೆ ಎಂಬುದಾಗಿ ಕಂಸನಿಗೆ ಹೇಳಿ ತಾನು ಹಾರಿ ಹೋಗಿದ್ದಾಳೆ ದುರ್ಗಾದೇವಿ. ಇಷ್ಟಾದ ಮೇಲೆ ಆಗ ಈ ವಸುದೇವ ದೇವಿಕೆಯರಿಗೆ ಪಾಪ ಇಷ್ಟು ದಿವಸ ನಾನು ಸುಮ್ನೆ ಇವರನ್ನ ಈ ಜೇನೊಳಗೆ ಇಟ್ಟೆ ಅಂತ ಹೇಳಿ ಅವರನ್ನ ಬಿಡಿಸ್ತಾನೆ. ಬಿಡಿಸಿ ಕ್ಷಮೆಯನ್ನ ಕೇಳ್ತಾನೆ. ಕ್ಷಮದ್ಧಮ ದೌರಾತ್ಮ್ಯಂ. ಅವನಂತಾನೆ ದೈವಮಪ್ತನೃತಂಬಸ್ತಿ. ಈ ದೇವತೆಗಳು ಸುಳ್ಳು ಮಾತಾಡ್ತಾರಂತ ನನಗೆ ಈಗೇ ಗೊತ್ತಾಗಿದ್ದು ಅಂತ. ಮನುಷ್ಯರು ಸುಳ್ಳು ಮಾತಾಡ್ತಾರೆ, ಅದರೊಳಗೇನು ವಿವಾದ ಇಲ್ಲ. ಆದ್ರೆ ದೇವತೆಗಳು ಮಾತಾಡ್ತಾರಂತ ನನಗೆ ಈಗೇ ಗೊತ್ತಾಯ್ತು ಅಂತ ಹೇಳಿ ಅವರಿಬ್ಬರನ್ನು ಬಿಡ್ತಾನೆ. ಬಿಟ್ಟಾದ ಮೇಲೆ ಮುಂದೆ ಆದರೆ ಒಂದಂತಾನೆ, ಯಾರ್ಯಾರು 10 ದಿವಸದ ಒಳಗಿನ ಕೂಸುಗಳಿವೆ ಅವನ್ನೆಲ್ಲ ಸಂಹಾರ ಮಾಡ್ಬೇಕೀಗ. ಅದಕ್ಕೆ ಕೆಲವರು ಅಂದ್ರು, ಮತ್ ಬರೇ 10 ದಿವಸ ಸಂಹಾರ, ಮತ್ ನೀನೇ ಹೇಳಿದಿ ಈಗ ದೇವತೆಗಳು ಸುಳ್ಳು ಮಾತಾಡ್ತಾರಂತ, ಯಾರಿಗೊತ್ತು? ಹಲ್ಲು ಬಂದಿರೋ ಕೂಸಿರ್ಬೋದು ನೀನು ಕೊಲ್ಲುವುದು. ಅದಕ್ಕೆ ಅವರಂದ್ರು, ಹಲ್ಲು ಬರೋ ಕೂಸು, ಹಲ್ಲು ಬಂದಿರ್ಲಾರ್ದ ಕೂಸು, 10 ದಿವಸ ಒಳಗಿನ ಕೂಸು, ಯಾವ್ಯಾವ ಕೂಸು ಕಾಣ್ತದ ಆ ಎಲ್ಲಾ ಕೂಸನ್ನು ಕೊಂದ್ಕೊಂಡು ಹೋಗುದು ಒಟ್ಟಿಗೆ ಅಂತ ಹೇಳಿ ಕಂಸ ಒಂದು ಆತನ್ನು ಹೊರಡಿಸ್ತಾನೆ. ಆಗ ಅನೇಕ ಮಾತುಗಳನ್ನ ಹೇಳಿ ಆದ ಮೇಲೆ ಇತ್ತ ಕಡೆಗೆ ಇಲ್ಲಿ ಯಶೋಧ ನಂದ ಅಲ್ಲಿ ಗಂಡು ಕೂಸು ಹುಟ್ಟಿದೆ ಅಂತ ಬಹಳ ಸಂಭ್ರಮದಿಂದ ಪುಣ್ಯಾವಾಸನಾದಿಗಳನ್ನ ಮಾಡಿದ್ದಾರೆ. ಅನೇಕ ದಾನಾದಿಗಳನ್ನ ಅಲ್ಲಿ ನಂದ ಮಾಡಿದ್ದಾನೆ. ಹೀಗೆ ಮಾಡಿ ಮುಂದೆ ಆಕ್ಚುಲಿ ಇದಾಗದ್ದು ಏನು ಅಂತಂದ್ರೆ, ಗೋಕುಲದಲ್ಲಿ ಕೃಷ್ಣ ಇದ್ದದ್ದಲ್ಲ. ಆಗ ಯಾವಾಗ ವಸುದೇವ ತಂದು ತಾನು ಕೃಷ್ಣನನ್ನು ಇಡ್ತಾನೆ ಅದಾದದ್ದು ಬೃಹದ್ವನ ಅಂತ. ಗೋಕುಲದಿಂದ ಮಥುರೆಗೆ ಟ್ಯಾಕ್ಸ್ ಅನ್ನು ತುಂಬುವುದಕ್ಕೆ ನಂದ ಮತ್ತು ಯಶೋಧ ಹೊರಟಿರ್ತಾರೆ. ಹೊರಟಾಗಲೇನೆ ಯಶೋಧೆಗೆ ಗರ್ಭ ಆಗಬೇಕು, ಇನ್ನೇನು ಡೆಲಿವರಿ ಆಗಬೇಕು ಅಂತನ್ನುವ ಪ್ರಸಂಗ ಬಂದಾಗ ಬೃಹದ್ವನ ಅಂತ ಕಾಣಿಸ್ತದೆ. ಅಲ್ಲೇನೆ ಒಂದು ಶಿಬಿರ ಹೂಡಿ ನೀನ್ ಇಲ್ಲೇ ಇರಬೇಕು ಅಂತ ಹೇಳಿ ಅಲ್ಲಿ ಯಶೋಧೆಯನ್ನ ಇರಿಸಿ ಅಲ್ಲಿ ದುರ್ಗೆ ಅವತಾರ ಮಾಡಿ ಬಂದದ್ದು, ಅಲ್ಲಿ ಕೃಷ್ಣನನ್ನ ತಂದು ಇಟ್ಟದ್ದು. ಮುಂದೆ 1 ತಿಂಗಳಾದ ಮೇಲೆ ನಾನು ಟ್ಯಾಕ್ಸ್ ತುಂಬಿ ಬರ್ತೇನೆ ಅಂತ ನಂದ ಹೋಗ್ತಾನೆ ಮಥುರೆಗೆ. ಹೋದಾಗ ಅಲ್ಲಿ ವಸುದೇವನ ಭೇಟಿ ಆಗತ್ತೆ. ವಸುದೇವ ಬಹಳ ಸಂತೋಷ ಪಡ್ತಾನೆ, ನಿನಗೆ ಗಂಡು ಸಂತಾನವಾಗಿದೆ ಅಂತಲ್ಲ ಅಂತ ಹೇಳಿ ಸಂತೋಷ ಪಡ್ತಾನೆ. ಇವನು ದುಃಖ ಪಡ್ತಾನೆ ನಂದ, ಪಾಪ ನಿನ್ನ 6 ಮಕ್ಕಳು ಹೋದ್ರಂತೆ, ಮತ್ತೊಂದು ಗರ್ಭ ಸ್ರಾವವಾಯ್ತಂತೆ, ಇನ್ನೊಂದು ಹಾರಿ ಹೋಯ್ತಂತೆ ಹೆಣ್ಣು ಅಂತ ಹೇಳಿ ಇವನು ದುಃಖ ಪಡ್ತಾನೆ. ಹೀಗೆ ಆದ ಮೇಲೆ ವಸುದೇವ ಹೇಳ್ತಾನೆ, ಯಾಕೋ ನನಗೆ ಅಪಶಕನಗಳು ಕಾಣಿಸ್ತಾ ಇವೆ, ನೀನು ಬೇಗನೆ ಮನೆಗೆ ಹೋಗು ಅಂತ ಹೇಳಿ ಆ ವಸುದೇವ ನಂದನಿಗೆ ಹೇಳ್ತಾನೆ. ಅಷ್ಟೊತ್ತಿಗೆ ಪೂತನ ಆ ದುಷ್ಟ ಸ್ತ್ರೀ ರಾಕ್ಷಸಿ ಅವಳು ತಾನು ಒಂದು ಒಳ್ಳೆಯ ರೂಪವನ್ನ ತೆಗೆದುಕೊಂಡು ತಾನು ಯಶೋದೆ ಇದ್ದಲ್ಲಿ ಆ ಗೋಕುಲಕ್ಕೆ ಬಂದಿದ್ದಾಳೆ. ಅಲ್ಲಿ ಬಂದಾಗ ಯಶೋದೆಯ ತೊಡೆ ಮೇಲೆ ಕೂಸಿದೆ. ಆದ್ರೆ ಸ್ವಲ್ಪ ಹೊತ್ತಾದ ಮೇಲೆ ಇವಳು ಆ ಪೂತನೆ ಯಶೋದೆಗೆ ಕೇಳ್ತಾಳೆ, ಮಾಯೆಯನ್ನ ಮಾಡಿದ್ದಾಳೆ. ಮಾಡಿ ಕೇಳ್ತಾಳೆ, ಕೂಸನ್ನ ಕೊಡ್ತೀಯಾ ಅಂತ ಹೇಳಿ ಇಸುದುಕೊಂಡಿದ್ದಾಳೆ. ಇಸುದುಕೊಂಡು ಆ ಕೂಸನ್ನ ತನ್ನ ತೊಡೆ ಮೇಲೆ ಮಲಗಿಸಿಕೊಂಡು ಪೂತನ ಅಂದ್ರೆ ವಿಷವನ್ನ ಕಾರಿಸಿ ಅವನನ್ನು ಕೊಲ್ಲಬೇಕು ಅಂತ ಬಂದಿದ್ದಾಳೆ. ಯಾವಾಗ ಸ್ತನಪಾನ ಮಾಡಿಸಬೇಕು ಅಂತ ಪೂತನೆ ಹೊರಟ್ಲೋ ಆಗ ಪರಮಾತ್ಮ ಹಾಲನ್ನು ಹೀರಿದ್ದಾನೆ, ವಿಷವನ್ನು ಹೀರಿದ್ದಾನೆ, ಎಲ್ಲವನ್ನ ಹೀರಿ ಪ್ರಾಣವನ್ನೇ ಹೀರಿ ಆ ಪೂತನೆಯನ್ನ ಸಂಹಾರ ಮಾಡಿದ್ದಾನೆ. ಈ ರೀತಿಯಾಗಿ ಸಂಹಾರವಾಗಿದೆ. ಅವಳು ಒದರ್ತಾಳೆ, ಮುಂಚಾಲ ಮಿತಿ ಪ್ರಭಾಷಿಣಿ, ಬಿಡು ನನ್ನನ್ನ ಅಂತ ಒದರುತ್ತಾಳೆ.
ಒದರಿದರು ಕೃಷ್ಣ. ಆ ರೀತಿಯಾಗಿ ಪರಮಾತ್ಮ ಅವಳನ್ನು ಸಂಹಾರ ಮಾಡಿದ್ದಾನೆ. ಸಂಹಾರ ಮಾಡಿ ಆ ದೇಹ ಬಿದ್ದಿದೆ. ಶ್ರೀಮದಾಚಾರ್ಯರು ಇದನ್ನು ನಿರ್ಣಯ ಕೊಟ್ಟಿದ್ದಾರೆ. ಯಾವುದೇ ದುಷ್ಟ ಸ್ತ್ರೀ, ರಾಕ್ಷಸಿ ಅಥವಾ ರಾಕ್ಷಸ, ಅವನು ಬೇರೆ ರೂಪವನ್ನು ತೆಗೆದುಕೊಂಡು ಬಂದು ಏನೋ ಮಾಡಬಹುದು, ಆದರೆ ಸಾಯುವಾಗ ಮಾತ್ರ ತನ್ನ ನಿಜವಾದ ರೂಪವನ್ನು ತೆಗೆದುಕೊಂಡೇ ಸಾಯ್ತಾರೆ. ಹಾಗೆ ಇಲ್ಲಿ ಪೂತನೆ ತಾನು ಸಾಯುವಾಗ ತನ್ನ ನಿಜವಾದ ರೂಪವನ್ನು ತೆಗೆದುಕೊಂಡು ಬಿದ್ಲು. ಎಷ್ಟಿತ್ತು ಅಂದ್ರೆ ಅವಳ ದೇಹ 3 ಗವೈತಿ ಅಂತಂತಾರೆ, ಅಂದ್ರೆ 6 ಮೈಲು, ಅಂದ್ರೆ 10 ಕಿಲೋಮೀಟರ್, ಹೆಚ್ಚು ಕಡಿಮೆ ಇಲ್ಲಿಂದ ಹುಬ್ಬಳ್ಳಿವರೆಗಿತ್ತು ನೋಡ್ರಿ ದೇಹ. ಅಷ್ಟರವರೆಗೆ ಬಿದ್ದಿತ್ತು ಆ ದೇಹ. ಅದನ್ನು ಹೇಳ್ತದೆ ಭಾಗವತ, ಗಿರಿಕಂಧರ ನಾಸಿಕಂ. ಅವಳ ಮೂಗು ಹೇಗಿತ್ತು ಅಂತಂದ್ರೆ ಪರ್ವತದ ಒಳಗಿರುವ ಗುಹೆ ಇದ್ದಂಗಿತ್ತಂತೆ, ಒಂದೊಂದು ಮೂಗಿನ ಹೊಳ್ಳೆ. ಅಂಧಕೂಪ ಗಭೀರಾಕ್ಷಂ, ಭಾವಿಯಂತಿತ್ತು ಅವಳ ಕಣ್ಣುಗಳು, ಅಷ್ಟು ದೊಡ್ಡದು. ಅಂತಹ ದೊಡ್ಡದಾದ ದೇಹ, ಆ ದೇಹದ ಮೇಲೆ ಬದ್ಧ ಸೇತು, ದೊಡ್ಡದಾದ ಬ್ರಿಡ್ಜ್, ಲಂಡನ್ ಬ್ರಿಡ್ಜ್ ಅಂತಾರೆ ನೋಡ್ರಿ, ಅಷ್ಟು ದೊಡ್ಡದಾದ ಬ್ರಿಡ್ಜ್ ಆಗಿತ್ತು ಅವಳ ದೇಹ. ಆ ರೀತಿಯಾಗಿ ಬಿದ್ದಿದ್ದಾಳೆ. ಅವಳ ಮೇಲೆ ಕೃಷ್ಣ ಕುತೋ ಭಯಂ. ಯಾರ ಭಯ ಕೃಷ್ಣನಿಗೆ? ಆ ಪುಟ್ಟ ಬಾಲಕ ಕೃಷ್ಣ ಸ್ವಾಮಿ ಭಗವಂತ ಅಲ್ಲಿ ಆಟವಾಡ್ತಾ ಕೂತಿದ್ದಾನೆ. ಈ ಉಳಿದವರೆಲ್ಲ ಬಂದವರು ನೋಡಿದ್ರು, ಏನಾಯ್ತು ಅಂತ ನೋಡಿ ಆ ದೇಹ ಹತ್ಲಿಕ್ಕಾಗೋಲ್ತು, ಅಷ್ಟು ದೊಡ್ಡದಾದ ದೇಹ. ಆಮೇಲೆ ಯಶೋದೆ ನೋಡಿ ಆಗಿಂದಾಗ ಮೊದಲು ರಕ್ಷೆಯನ್ನ ಹಾಕಿಸ್ತಾಳೆ ಕೃಷ್ಣನಿಗೆ. ಯಾರಿಗೆ ರಕ್ಷೆ? ರಕ್ಷಣೆ ಮಾಡುವವನಿಗೆ ರಕ್ಷೆ. ಇದು ನೆನಪಿರಲಿ. ಇದಕ್ಕೆ ಬಾಲರಕ್ಷಾ ಅಂತ ಕರೀತಾರೆ. ಯಾವ ಕೂಸು, ಹುಟ್ಟಿದ ಕೂಸು 1 ವರ್ಷ 2 ವರ್ಷದ ಕೂಸಿರುತ್ತೆ, ಅಂತಹ ಕೂಸುಗಳಿಗೆ ಈ ಹತ್ತಿಯಿಂದ ದೃಷ್ಟಿ ತೆಗೆದ್ನೆ, ಉಪ್ಪಿನಿಂದ ದೃಷ್ಟಿ ತೆಗೆದ್ನೆ, ಹೊರಗೆ ಹೋಗಿ ಬಂದ್ರೆ ಚಪ್ಪಲಿಯಿಂದ ದೃಷ್ಟಿ ತೆಗೆದು ಎಲ್ಲ ಮಾಡ್ತಿರ್ತೀವಿ. ಅವಶ್ಯ ಮಾಡೋಣ, ಅವೆಲ್ಲ ಸಂಪ್ರದಾಯ ಬಂದಿದೆ, ಅದನ್ನು ಮಾಡೋಣ, ಬೇಡ ಅಂತಿಲ್ಲ. ಆದ್ರೆ ಈ ಶ್ಲೋಕಗಳನ್ನ ಹೇಳಿ ರಕ್ಷೆಯನ್ನ ತೆಗಿಬೇಕು ಅಂತ ಹೇಳ್ತಾರೆ. ಕೃಷ್ಣನಿಗೆ ತೆಗೆದ ರಕ್ಷೆ ಇದು. ಗೋಪುಚ್ಛ ಭ್ರಮಣಾದಿವಿಹಿ, ಆಗಳ ಪುಚ್ಛದಿಂದ ಭ್ರಮಣ ಮಾಡಿ ದೃಷ್ಟಿಯನ್ನು ತೆಗಿತಾರೆ. ಗೋಮೂತ್ರೇಣ ಸ್ನಾಪಯಿತ್ವ, ಗೋಮೂತ್ರದಿಂದ ಸ್ನಾನ ಮಾಡಿಸ್ತಾರೆ ಕೃಷ್ಣನಿಗೆ. ಇವತ್ತು ಜನವಾರ ಹಾಕುವ ದಿವಸ ಪಂಚಗವ್ಯ ಮಾಡಿರ್ತಾರೆ, ಅದ್ರೊಳಗೆ ಹೆಚ್ಚು ಹಾಲೇ ಇರ್ತದೆ, ಮೊಸರೇ ಇರ್ತದೆ. ಅದನ್ನು ತಗೊಳ್ಳಿಕ್ಕೂ ವಿಚಾರ ಮಾಡ್ತಾರೆ. ಆಚಾರ 3 ಸಲ ತಗೋಬೇಕ್ರಿ ಅಂತಂತ. ಆದರೆ ಇಲ್ಲಿ ಗೋಮೂತ್ರೇಣ ಸ್ನಾಪಯಿತ್ವ. ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು 48 ದಿವಸ ಮಳಖೇಡದಲ್ಲಿ ಮಂಡಲ ಸೇವಾ ಮಾಡಿದ್ರು. ಮಾಡಿದಾಗ ಪ್ರತಿನಿತ್ಯ 1 ಬಕೆಟ್ ಗೋಮೂತ್ರ ಸ್ನಾನ ಮಾಡ್ತಿದ್ರು ಪ್ರತಿನಿತ್ಯ. ಆ ಸೇವೆಯ ಪದ್ಧತಿನೂ ಹಾಗೆ ಇದೆ, ಹಾಗಾಗಿ ಸ್ವಾಮಿಗಳು ಮಾಡಿದರು ಅಂತ ನಾವು ಕೇಳಿದ್ದೇವೆ. ಹೀಗೆ ಆ ಗೋಮೂತ್ರ ಸ್ನಾನ ಇತ್ಯಾದಿಗಳನ್ನ ಮಾಡಿದ್ದಾರೆ. ಎಲ್ಲ ಅಂಗಗಳಲ್ಲಿ ಒಂದೊಂದು ಪರಮಾತ್ಮನ ರೂಪಗಳ ಚಿಂತನೆಯನ್ನ ಮಾಡಿ ರಕ್ಷೆಯನ್ನ ತೆಗೆದಿದ್ದಾರೆ. ಡಾಕಿನಿ, ಅತುಧಾನ, ಕೂಷ್ಮಾಂಡ, ಏರ್ಭಕಾಗ್ರಹ, ಇವರೆಲ್ಲ ಅವರೇನೇನು ಡಾಕಿನಿ, ಶಾಕಿನಿ, ಯಕ್ಷಿಣಿಗಳಂತಾರೆ, ಅವರೆಲ್ಲರ ಬಾಧೆಯವರಿಗೆ ಆಗುವುದು ಬೇಡ ಅಂತ ಹೇಳಿ ಅನುಗ್ರಹವನ್ನ ಮಾಡಿಸಿದ್ದಾರೆ, ರಕ್ಷೆಯನ್ನ ತೆಗೆದಿದ್ದಾರೆ. ಇಲ್ಲಿ ಇವರು ಯಾರು ಅಂತಂದ್ರೆ ಈ ಡಾಕಿನಿ, ಶಾಕಿನಿ, ಇವರೆಲ್ಲ ಯಕ್ಷಿಣಿಗಳು, ಇವರು ರುದ್ರದೇವರಿಗೆ ವರ ಕೇಳಿದ್ರಂತ. ಏನು ಅಂದ್ರೆ ನಮಗೆ ದೊಡ್ಡವರ ಮಾಂಸ ನಮಗೆಲ್ಲ ಬೇಡ, ನಮಗೆ ಫ್ರೆಶ್ ಇರಬೇಕು, ಸಣ್ಣವರ ಮಾಂಸ ಬೇಕು, ಹುಟ್ಟಿದ ಕೂಸಿನ ಮಾಂಸ ಬೇಕು, ಹಂಗ ಅನುಗ್ರಹ ಮಾಡ್ರಿ ನೀವು ಅಂತ ರುದ್ರದೇವರಿಗೆ ವರ ಕೇಳಿ. ಏನೇನು ಹುಚ್ಚು ವರ ಕೇಳ್ತಿರೋ ಹಂಗೆಲ್ಲ ವರ ಕೊಡುವುದಿಲ್ಲ, ನಾನು ಕೊಡ್ತೀನಿ. ಹೆಂಗ್ ವರ ಕೊಡ್ತೀನಿ ಅಂದ್ರೆ, ಯಾವ ಗರ್ಭಿಣಿ ಸ್ತ್ರೀ ಗರ್ಭಿಣಿ ಇರುವಾಗ ಶೌಚಕ್ಕೆ ಹೋಗಿ ಬಂದ್ರೆ ತಾನು ಕಾಲು ತೊಳೆಯುವುದಿಲ್ಲ, ಏನೋ ತಪ್ಪುಗಳನ್ನು ಮಾಡ್ತಾರಲ್ಲ, ಅಂಥವರೊಳಗ ನೀವು ಹೊಕ್ಕೊಡ್ರಿ. ಅಂತಹ ಕೂಸುಗಳು ಯಾರು ಇರ್ತಾರಲ್ಲ ಅವರಿಗೆ ನೀವು ತ್ರಾಸ ಕೊಡ್ರಿ. ಯಾರು ಒಳ್ಳೆಯ ಸಂಸ್ಕಾರಗಳಿಂದ ಸದಾಚಾರದಲ್ಲಿ ಇದ್ದು ತಾವು ಸಂತಾನವನ್ನ ಪಡಿತಾರೆ ಅವರಿಗೆ ತೊಂದರೆ ಕೊಡಬೇಡ್ರಿ ಅಂತ ರುದ್ರದೇವರ ವರ. ಹಾಗಾಗಿ ಇವೆಲ್ಲ ಧರ್ಮಶಾಸ್ತ್ರದಲ್ಲಿ ಬಂದಂತಹ ಮಾತುಗಳು. ಆ ರೀತಿಯಾಗಿ ಇಲ್ಲಿ ತಿಳಿಸ್ತಾರೆ. ಸರ್ವೇ ನಶ್ಯಂತು ತೇ ವಿಷ್ಣುವರ ನಾಮಗ್ರಹಣ ವೀರವಃ. ಯಾವ ಪರಮಾತ್ಮನ ನಾಮಸ್ಮರಣೆಯಿಂದ ಎಲ್ಲವೂ ದೂರವಾಗುತ್ತೆ, ಅಂತಹ ಪರಮಾತ್ಮನಿಗೇನೆ ಇವರು ರಕ್ಷೆಯನ್ನ ಹಾಕ್ತಾ ಇದ್ದಾರೆ. ಕೊನೆಗೆ ಆ ದೇಹ ಸುಡಬೇಕಲ್ಲ, ಪುತನ ದೇಹವನ್ನ, ದೊಡ್ಡ ದೇಹ ಬಿದ್ದಿತ್ತು. ಅದಕ್ಕೆ ಏನ್ ಮಾಡಿದ್ರು ಅಂದ್ರೆ ಕೊಡ್ಲಿ ತಗೊಂಡು ಬಂದು ಎಲ್ಲಾ ದೇಹ ಕಟ್ ಮಾಡಿದ್ರು. ಒಂದೊಂದು ಅವಯವ ತೆಗೆದುಕೊಂಡು ಹೋಗಿ ಬೇರೆ ಬೇರೆ ಊರೊಳಗೆ ಸುಟ್ರಂತ. ಸುಟ್ರೆ ಉತ್ತಮವಾದ ಗಂಧದ ವಾಸನೆ ಬಂದಿದೆ, ಸದ್ಗತಿ ಆಯಿತು ಪೂತನೆಗೆ ಅಂತ ಹೇಳ್ತಾರೆ. ಪೂತನೆಗೆ ಸದ್ಗತಿ ಅಲ್ಲ, ಪೂತನೆಯಲ್ಲಿ ತಾಟಕ ಹಾಗೂ ಊರ್ವಶಿ ಇಬ್ಬರಿದ್ರು. ಆ ತಾಟಕ ರಾಮಾವತಾರದಲ್ಲಿ ರಾಮದೇವರಿಂದ ಸತ್ತ ತಾಟಕ, ಇಲ್ಲಿ ತಾನು ಪೂತನೆಯಲ್ಲಿದ್ಲು. ಆ ತಾಟಕ ವಿಷವನ್ನ ಕುಡಿಸೋದಕ್ಕೆ ಬಂದಿದ್ಲು.
ಆದ್ರೆ ಒಳಗಿರುವಂತಹ ಊರ್ವಶಿ ಅವಳು ಭಕ್ತಿಯಿಂದ ತಾನು ಹಾಲನ್ನೇ ಕುಡಿಸಿದ್ದಾಳೆ. ಅವಳ್ಯಾಕೆ ಇಲ್ಲಿ ಬಂದ್ಲು ಅಂತಂದ್ರೆ ತುಂಬರುವಿನ ಸಂಘ ಮಾಡಿದ್ದಕ್ಕಾಗಿ ಕುಬೇರ ಶಾಪ ಕೊಟ್ಟಿದ್ದ ರಾಕ್ಷಸಳಾಗುವಂತ ರಾಕ್ಷಸ ದೇಹದಲ್ಲಿ ಅವಳು ಬಂದು ಇದ್ಲು. ಹೀಗಾಗಿ ಊರ್ವಶಿ ಹಾಗೂ ಕಾಟಕ ಇವರಿಬ್ಬರು ಪೂತನ ದೇಹದಲ್ಲಿ ಇದನ್ನ ನಂಬಲೇಬೇಕ್ರಿ. ಜೀವದ್ವಯ ವೇಷ ಅಂತಂತೀವಲ್ಲ, ಅದನ್ನ ನಂಬಲೇಬೇಕು. ಶ್ರೀಮದಾಚಾರ್ಯ ಸಿದ್ಧಾಂತ ಅದನ್ನು ಹೇಳಿದ್ದಾರೆ ಅನೇಕ ಕಡೆಗೆ. ಅಲ್ರಿ ಒಂದು ಮೊಬೈಲ್ ಒಳಗೆ ಡ್ಯೂಯಲ್ ಸಿಮ್ ಅದಂತ ನಂಬ್ತಿರಿಲ್ಲ, ಯಾವುದೋ ಪೆದ್ದು ಮೊಬೈಲ್ ಮಾಡಿದ್ದು ಡ್ಯೂಯಲ್ ಸಿಮ್ ಅನ್ನು ನಂಬ್ತೀರಿ ಅಂತಂದ ಮೇಲೆ ಪರಮಾತ್ಮ ಮಾಡಿದಂತಹ ಅತ್ಯದ್ಭುತವಾದಂತಹ ಅವನ ಮಹಿಮಾ. ಹೀಗಾಗಿ ಜೀವದ್ವಯ ವೇಷ ಇದ್ದೇ ಇರ್ತದೆ. ಹಾಗೆ ಪೂತನ ಸಂಹಾರವಾಗಿದೆ. ಅದಾದ ಮೇಲೆ ಸಮಯವಾಗ್ತಾ ಬಂತು, ಹೀಗಾಗಿ ಮುಗಿಸ್ತೇನೆ. ಮಗ್ಗಲು ಪರಮಾತ್ಮ ಬಿದ್ದಿದ್ದಾನೆ, ಅದಕ್ಕೊಂದು ಉತ್ಸವ ಅಂತ ಮಾಡಿದ್ದಾರೆ. ಅದು ಮಾಡಿದಾಗ ಅಲ್ಲೇನೆ ಶಕಟಾಸುರನ ಸಂಹಾರ ಆಗಿದೆ. ಆಮೇಲೆ ತೃಣಾವರ್ತನ ಸಂಹಾರವಾಗಿದೆ. ಭಾರಪೀಡಿತ ತೊಡೆಯ ಮೇಲೆ ಕುಡಿಸ್ಕೊಂಡಿದ್ದಾಳೆ ಯಶೋಧ ಕೃಷ್ಣನನ್ನ. ಬಹಳ ಭಾರವಂತನಿಸಿ ನೆಲದ ಮೇಲೆ ಮಲಗಿಸಿದ್ಲು ಕೃಷ್ಣನನ್ನ. ಮಲಗಿಸಿದಾಗ ಆಗ ಬಿರುಗಾಳಿ ಬಂದು ಈ ತೃಣಾವರ್ತ ರಾಕ್ಷಸ ಕರೆದುಕೊಂಡು ಮೇಲೆ ಹೋಗಿದ್ದಾನೆ. ಕೃಷ್ಣ ಅವನ ಕುತ್ತಿಗೆಯನ್ನು ಹೆಚ್ಚಿಕ್ಕಿ ಆ ತೃಣಾವರ್ತನನ್ನು ಸಂಹಾರ ಮಾಡಿದ. ಇವರಿಬ್ಬರಿಗೂ ಪಾರ್ವತಿಯ ವರ ಇತ್ತು ಅವಧ್ಯಾರಾಗಿ ಅಂತ ಪರಮಾತ್ಮ ಅವರಿಬ್ಬರನ್ನು ಸಂಹಾರ ಮಾಡಿದ್ದಾನೆ. ಇಲ್ಲೊಂದು ತಿಳ್ಕೊಳ್ಬೇಕು, ಅಲ್ಲ ಕೃಷ್ಣನ ಭಾರ ತಡಿಲಿಕ್ಕಾಗದೆ ಕೆಳಗಡೆ ಮಲಗಿಸಿದ್ಲು ಅಂತ. ಈ ಕೃಷ್ಣನ ಭಾರ ತಡಿಲಿಕ್ಕಾಗದೆ ಕೆಳಗಡೆ ಮಲಗಿಸಿದ್ಲು ಅಂದ್ರೆ ಖರೆ ಹೇಳಬೇಕು ಅಂದ್ರೆ ಯಶೋಧ ಲಕ್ ಇದೆ, ಅದೃಷ್ಟ ಮಾಡಿದ್ದಾಳೆ ಅನ್ನೋದಕ್ಕಾಗಿ ಕೃಷ್ಣ ಅವಳ ತೊಡೆ ಮೇಲೆ ಸ್ವಲ್ಪ ಹೊತ್ತಾದ್ರೂ ಮಲಗೆ. ಯಾಕಂದ್ರೆ ಯಾರು ಕೃಷ್ಣ? ಇಡೀ ಬ್ರಹ್ಮಾಂಡವನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡವ. ಎಷ್ಟು ಭಾರ ಇರ್ಬೇಕವ? ಈ ನಮ್ಮ ಈ ಯಾರಾದ್ರೂ ಪ್ರೆಗ್ನೆಂಟ್ ಇದ್ದು ಅವ್ರ ಡೆಲಿವರಿ ಆದ ಮೇಲೆ ಕೂಸು ಹುಟ್ಟಿದ ಕೂಡಲೇ ಹೋಗಿ ಭೇಟಿ ಆಗ್ತಾರೆ. ಕೆಲವು ಗಂಡಸರು ಬಹಳ ಕಾರ್ಬಾರ್ ಮಾಡೋದಿಲ್ಲ. ಈ ಹೆಣ್ಮಕ್ಳು ಹೋಗಿ ಭೇಟಿ ಆದಾಗ ಕೇಳ್ತಾರೆ. ಫಸ್ಟ್ ಪ್ರಶ್ನೆ ಏನ್ ಕೇಳ್ತಾರ ಅಂತಂದ್ರೆ, ಹೆಣ್ಣಾಯ್ತು ಗಂಡಾಯ್ತು? ಗಂಡಾಯ್ತು, ಹೌದಾ, ಸರಿ. ಸಿಜರೇನು ನಾರ್ಮಲ್ಲು? ಸಿಜರೇನ್ ಆಯ್ತು, ಸಿಜರೇನೇ ಆಯ್ತು, ಹೌದಾ. ಮತ್ತ ಕೂಸಿನ KG ಎಷ್ಟದ ಅಂತ ಕೇಳ್ತೀವಿ. ಇದನ್ನ ಯಾರು ಗಂಡಸರು ಕೇಳೋದಿಲ್ಲ. ಯಾಕೆ ಕೇಳ್ತಾಳ ಅಂತಂದ್ರೆ ಆಕಿ ಹೇಳ್ತಾಳ, ಹುಟ್ಟಿದಾಗ 3 kg ಇತ್ತು. 3 kgನ? ನನ್ನ ಮಗ 4 kg ಇದ್ದ. ಕಂಪೇರ್ ಮಾಡ್ಲಿಕ್ಕೆ ಕೇಳ್ತಾರ. ಹಂಗ ಕೃಷ್ಣ ಯಶೋದಾಗ ಯಾರಾದ್ರೂ ಕೇಳಲಿಕ್ಕೆ ಸಾಧ್ಯದನ? ನಿನ್ನ ಮಗ ಕೃಷ್ಣ ಹುಟ್ಟಿದಾಗ ಎಷ್ಟು ಪೌಂಡ್ ಇದ್ದ ಅಂತ ಕೇಳಲಿಕ್ಕೆ ಸಾಧ್ಯದನ? ಯಾಕೆ ಕೇಳಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ, ಸುಮ್ಮನೆ ಒಂದು ಮಾತನ್ನ ಹೇಳ್ತೇನೆ. ಈಗಿನ ವಿಜ್ಞಾನಿಗಳಿಗೆ, ಸೈಂಟಿಸ್ಟ್ಗಳಿಗೆ ನೀವು ಕೇಳಿದರೆ ಭೂಮಿಯ ಭಾರ ಎಷ್ಟು, ಅದು ಪೂರ್ಣವಾಗಿ ಅವ್ರು ಹೇಳಲಿಕ್ಕಾಗಿಲ್ಲ. ಆದರೂ ಭೂಮಿಯ ಭಾರ ಎಷ್ಟು ಅಂತ ಕೇಳಿದಾಗ ಅವ್ರು ಹೇಳಿದ್ದೇನು ಅಂತಂದ್ರೆ 13 ಸೆಪ್ಟಿಲಿಯನ್. ಈ ಟ್ರಿಲಿಯನ್ ಅಂತೆಲ್ಲ ಅಂತಾರಲ್ಲ, ಹಾಗೆ 13 ಸೆಪ್ಟಿಲಿಯನ್ ಭಾರ ಇದೆ. ಏನ್ 13 ಸೆಪ್ಟಿಲಿಯನ್ ಅಂದ್ರೆ ಏನು? 1 ಸೆಪ್ಟಿಲಿಯನ್ ಅಂದ್ರೆ ಆ ಒಂದರ ಮುಂದೆ 24 ಸೊನ್ನೆಗಳನ್ನ ಸೇರಿಸಿದರೆ 1 ಸೆಪ್ಟಿಲಿಯನ್ ಅಂತ ಆಗತ್ತೆ. ಹಾಗೆ 13 ಸೆಪ್ಟಿಲಿಯನ್ ಆದರೆ ಅದು ಭೂಮಿಯ ಭಾರ. ಅದರ ಕೆಜಿನೂ ಅವರೇ ಲೆಕ್ಕ ಕೊಡ್ತಾರೆ ವಿಜ್ಞಾನಿಗಳು. ಅವ್ರು ಹೇಳ್ತಾರೆ 5994 ಮುಂದೆ 21 ಸೊನ್ನೆ ಬರೆದರೆ ಎಷ್ಟು ಕೆಜಿ ಆಗತ್ತೋ ಅಷ್ಟು ಭೂಮಿಯ ಭಾರ ಇದೆ. ಅದರ ಮೇಲೆ ಸೂರ್ಯ 3,33,000 ಹೆಚ್ಚು ಭೂಮಿಗಿಂತಲೂ ಭಾರ ಇದ್ದಾನೆ. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಇಷ್ಟೆಲ್ಲ ಇದ್ದ ಇಡಿಯಾದ ಜಗತ್ತನ್ನ ತನ್ನ ಹೊಟ್ಟೆಯೊಳಗೆ ಇಟ್ಟುಕೊಂಡಿದ್ದಾನೆ ಕೃಷ್ಣ. ಆ ಕೃಷ್ಣ ಯಶೋಧಾದೇವಿ ಮೇಲೆ ಮಲಗಿದ್ದಾನೆ ಅಂತಂದ್ರೆ ಎಷ್ಟು ಭಾರ ಇರಬೇಕು? ಆದರೂ ಅವಳಿಗೆ ಸಹನೆ ಮಾಡುವಂತೆ ತಾನು ಮಲಗಿದ್ದ ಕೃಷ್ಣ. ಅದು ಭಗವಂತನ ಕಾರುಣ್ಯ, ಅನುಗ್ರಹ. ಈ ರೀತಿಯಾಗಿ ಅದಾಗಿದೆ. ಅದಾದ ಮೇಲೆ ಮುಂದೆ ನಾಮಕರಣವನ್ನು ಮಾಡಿದ್ದಾರೆ. ಒಂದು ಬಾರಿ ಯಶೋಧಾದೇವಿಗೆ ತನ್ನ ಬಾಯಿಯನ್ನು ತೆಗಿಸಿ ಒಂದು ಬಾರಿ ಜಗತ್ತನ್ನ ತೋರಿಸ್ತಾನೆ ಪರಮಾತ್ಮ. ಯಾಕೆ ತೋರಿಸಿದ ಅಂದ್ರೆ, ಕೃಷ್ಣ ಯಾವಾಗಲೂ ಹಾಲು ಕೊಡು, ಹಾಲು ಕೊಡು, ಹಾಲು ಕೊಡು ಅಂತ ಕೇಳೋನು. ಎಷ್ಟು ಸಲ ಹಾಲು ಕುಡಿತೀಯೋ ಅಂತ ಅನ್ನಕ್ಕೆ ಯಶೋಧ. ಆಗ ಎಷ್ಟು ಸಲ ಕುಡಿತಿ ಅಂತ ಕೇಳಿದಾಗ ತನ್ನ ಬಾಯಿ ತೆಗೆದು ತೋರಿಸಿದ. ನಾನು ಒಬ್ನ ಕುಡಿಯುವುದಿಲ್ಲ, ನನ್ನ ಒಳಗೆ ಇಷ್ಟೆಲ್ಲ ಮಂದಿ ಇದ್ದಾರೆ, ಹಿಂಗಾಗಿ ಅಂತ ಹೇಳಿ ಬಾಯಿ ತೆಗೆದು ತೋರಿಸಿದಂತೆ ಪರಮಾತ್ಮ. ಆ ರೀತಿಯಾಗಿ ಕವಿ ಉತ್ಪ್ರೇಕ್ಷೆಯನ್ನು ಮಾಡುತ್ತಾರೆ. ಹಾಗೆ ಆ ಇಡೀ ಜಗತ್ತನ್ನು ತೋರಿಸಿದ್ದಾರೆ. ಆಮೇಲೆ ನಾಮಕರಣವಾಗಿದೆ. ಬಲರಾಮ ಅಂತ ಬಲರಾಮನಿಗೆ ನಾಮಕರಣವಾಯಿತು. ಸಂಕರ್ಷಣ ಅಂತ ಜೊತೆಗೂ ನಾಮಕರಣವಾಗಿದೆ. ಜೊತೆಗೆ ಪರಮಾತ್ಮನಿಗೆ ಕೃಷ್ಣ ವಾಸುದೇವ ಎಂಬುದಾಗಿ ನಾಮಕರಣವನ್ನು ಮಾಡಿದ್ದಾರೆ. ಅದಾದ ಮೇಲೆ ಒಂದು ದಿನ ಎಲ್ಲ ಗೋಪಿಕಾಸ್ತ್ರೀಯರು ಬಂದು ಯಶೋದೆ ಮುಂದೆ ಕಂಪ್ಲೇಂಟ್ ಕೆಲಸ ಮಾಡ್ತಾನೆ. ಏನ್ ಕೆಲಸ? ಏನಿಲ್ಲ, ವತ್ಸಾನ್ ಮುಂಚನ್ ಕ್ವಚಿತ ಸಮಯ. ಈ ಕರುಗಳನ್ನ ಆಕಳ ಹತ್ರ ಬಿಟ್ಟಿರ್ತಾರೆ. ಯಾವಾಗ ಬಿಡ್ತಾರೆ ಅಂದ್ರೆ
ಯಾವಾಗ ಇವನಿಗೆ ಹಾಲು ಬೇಕಾಗಿರುತ್ತೆ ಆಗ ಕರುವನ್ನ ಬಿಟ್ರೆ ಸ್ವಲ್ಪ ಅದು ಕೆಚ್ಚಲು ಹಿಡಿದು ಕೂಡಲೇ ಅದನ್ನ ಬಿಡಿಸಿ ತಾವು ಹಾಲನ್ನ ಕರೀತಾರೆ. ಆ ಟೈಮಿಗೆ ಬಿಡಬೇಕು, ಅದಕ್ಕೊಂದು ಸಮಯ ಇರ್ತದೆ, ಆಗ ಕರುಗಳನ್ನು ಬಿಡಬೇಕು. ಈ ಕೃಷ್ಣ ಬರ್ತಾನೆ ಮನೆಗೆ, ಕ್ವಚಿತ್ ಅಸಮಯ, ಟೈಮೇ ಇಲ್ಲ, ಬರ್ತಾನೆ ಕರುಗಳನ್ನು ಬಿಡ್ತಾನೆ. ಆ ಕರುಗಳು ಹೋಗಿ ಆಕಳ ಕೆಚ್ಚಲನ್ನು ಹಿಡಿದು ಹಾಲನ್ನು ಕುಡಿದು ಮುಗಿಸ್ಬಿಡುತ್ತದೆ. ಹಾಲೇ ಸಿಗುವುದಿಲ್ಲ ನಮಗೆ ಆಮೇಲೆ. ಇಂಥ ಕೆಲಸ ಮಾಡ್ತಾನೆ ಕೃಷ್ಣ. ಈ ಕ್ವಚಿದ ಸಮಯ ಅಂತ ಅನ್ನೋದೇನಿದೆಯಲ್ಲ, ವತ್ಸಾನ್ ಮುಂಚನ್ ಕ್ವಚಿದ ಸಮಯ, ಇದೊಂದು ಫ್ರೇಸ್ ಮೇಲೆ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು 2009 ಮುಂಬೈ ಚಾತುರ್ಮಾಸ್ಯದಲ್ಲಿ 1.5 ತಿಂಗಳು ಉಪನ್ಯಾಸ ಮಾಡಿದ್ದಾರೆ. ಇಡೀ ಭಾಗವತ ಅಲ್ಲ, ವತ್ಸಾನ್ ಮುಂಚನ್ ಕ್ವಚಿದ ಸಮಯ, ಇದರ ಮೇಲೆ 1.5 ತಿಂಗಳು ಉಪನ್ಯಾಸ. ಹಾಗಾಗಿ ಆ ರೀತಿಯಾಗಿ ಮಾಡಿ ಕೃಷ್ಣ ಪರಮಾತ್ಮ ಮಾಡ್ತಾನೆ. ಸ್ಥೇಯಂ, ಕೆಲವೊಮ್ಮೆ ಬರ್ತಾನೆ ಕಳತನ ಮಾಡ್ತಾನೆ, ನೇರವಾಗಿ ಹೋಗ್ತಾನೆ, ಒಳಗಡೆ ಬೆಣ್ಣೆಯನ್ನ ಕದಿತಾನೆ, ತೆಗೆದುಕೊಂಡು ಬಂದು ತಿಂತಾನೆ ಅಂದ್ರೆ ಏನು ಅಂದ್ರೆ ಕಲ್ಪಿತ ಸ್ಥೇಯ ಯೋಗೈಹಿ, ಭಾರಿ ಭಾರಿ ಪ್ಲಾನ್ ಇವೆ ಕೃಷ್ಣನ ಹತ್ರ. ಬೆಣ್ಣೆಯನ್ನು ಹೇಗ್ ಕದಿಬೇಕು, ಹಾಲನ್ನು ಹೇಗ್ ಕದಿಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಬರ್ತಾನೆ. ನಾವೇನೇನೋ ಮಾಡಿ ಕದ್ದು ಮುಚ್ಚಿ ಇಟ್ಟಿರ್ತೀವಿ, ತಾನು ಬರ್ತಾನೆ, ಅದನ್ನು ತೆಗೆದುಕೊಂಡು ಹೋಗ್ತಾನೆ, ತಿಂತಾನೆ. ಹೋಗಲಿ, ತಾನು ತಿಂತಾನೆ, ಸುಮ್ಮನಿರೋಣ ಅಂತಂದ್ರೆ ಅಷ್ಟೇ ಮಾಡೋದಿಲ್ಲ, ಮರ್ಕಾನ್ ಭೋಕ್ಷನ್, ತನ್ನ ಜೊತೆಗೆ ಕೋತಿಗಳಿಗೂ ತಿನ್ನಿಸ್ತಾನೆ. ಆ ಕೋತಿಗಳಿಗೆ ತಿನ್ನಿಸ್ತಾನೆ. ಕೊನೆಗೆ ಒಂದು ದಿವಸ ತಾನು ತಿಂತಾನೆ, ತಿಂದಾದ ಮೇಲೆ ತಿನ್ನಿಸೋದಕ್ಕೆ ಕೋತಿಗಳು ಇಲ್ಲ, ಯಾವ ಗೆಳೆಯರು ಇಲ್ಲ ಅಂತಾದರೆ ಭಾಂಡಂ ಭಿನತ್ತಿ, ತಾನು ತಿಂದಾದ ಮೇಲೆ ಪಾತ್ರೆ ಎಲ್ಲ ಒಳಗೆ ಹೋಗ್ಬಿಡ್ತಾನೆ. ಇನ್ನೊಮ್ಮೆ ಹಿಂಗೂ ಮಾಡ್ತಾನೆ. ಮನೆಯೊಳಗೆ ಬರ್ತಾನೆ, ಬೆಣ್ಣೆ ಸಿಗಲಿಲ್ಲ, ಹಾಲು ಮೊಸರು ಸಿಗಲಿಲ್ಲ ಅಂತಂದ್ರೆ ದ್ರವ್ಯಾಲಾಭೆ, ಆ ಬೆಣ್ಣೆ ಮೊಸರು ಸಿಗಲಿಲ್ಲ ಅಂತಂದ್ರೆ ಆ ಗೋಪಿಕಾ ಸ್ತ್ರೀಯರ ಮಕ್ಕಳು ಮಲಗಿರ್ತಾರಲ್ಲ, ಅವ್ರಿಗೆ ಚೂಟಿ ಹೋಗ್ತಾನೆ, ಅವರಿಗೆ ಚೂಟಿ ಅಳಿಸಿ ಎಬ್ಬಿಸಿ ಹೋಗ್ತಾನೆ. ಈ ತರಹದ ಕೆಲಸಗಳನ್ನ ಮಾಡ್ತಾನೆ. ಹಸ್ತಗ್ರಾಹ್ಯೋ ರಚಯತಿ, ಕೆಲವೊಮ್ಮೆ ತನ್ನ ಸ್ನೇಹಿತರ ಜೊತೆಗೆ ಹೀಗೆ ಕೈ ಹಿಡಿದು ಮಾಡಿ ಮೇಲೆ ಹತ್ಕೊಂಡು ಕೂಡ್ತಾರಲ್ಲ, ಆ ತರಹದ ಮಾಡಿ ತಾನು ಮೇಲೆ ಹತ್ತಿ ಅದನ್ನು ತೆಗೆದುಕೊಳ್ತಾನೆ, ಬೆಣ್ಣೆಯನ್ನು ತಿಂತಾನೆ, ಇಷ್ಟೆಲ್ಲ ಮಾಡ್ತಾನೆ. ಆದರೆ ಅವನನ್ನು ಹೊಡಿಬೇಕು ಹಿಡಿಬೇಕು ಅಂತಂದ್ರೆ ನಕ್ಕು ಬಿಡ್ತಾನೆ, ಅವನನ್ನು ಹಿಡಿಬೇಕು ಅಂತ ಮನಸ್ಸೇ ಆಗುವುದಿಲ್ಲ ಅಂತ ಇಷ್ಟು ಹೇಳಿದರೆ ಯಶೋದೆಗೆ ಸಂತೋಷ ಆಯ್ತು. ಇದು ಬೈದದ್ದಲ್ಲ, ತನ್ನ ಮಗ ಇಷ್ಟು ಆಟವನ್ನು ಆಡ್ತಾ ಇದ್ದಾನಲ್ಲ ಅಂತೇಳಿ ಬಹಳ ಸಂತೋಷವಾಯ್ತು. ಯಾಕೆ ಅಂತಂದ್ರೆ ಬೆಣ್ಣೆ ಮೇಲೆ ಯಾಕೆ ಇಷ್ಟು ಪ್ರೀತಿ ಕೃಷ್ಣನಿಗೆ ಅಂತಂದ್ರೆ, ಪಂಚರಾತ್ರದಲ್ಲಿ ಹೇಳ್ತಾರೆ ಬೆಣ್ಣೆಗೆ ಅಭಿಮಾನಿ ಅಂತಂದ್ರೆ ವಾಯುದೇವರು. ವಾಯುದೇವರ ಮೇಲೆ ಬಹಳ ಪ್ರೀತಿ ಕೃಷ್ಣನಿಗೆ, ಹೀಗಾಗಿ ಬೆಣ್ಣೆನೇ ಬಹಳ ತಿಂತಿತ್ತಂತ ಕೃಷ್ಣ. ಈ ರೀತಿಯಾಗಿ ಪರಮಾತ್ಮ ಮಾಡಿದ್ದಾನೆ. ಯಾರ ಮನೆಗೆ, ಯಾರು ಗೋಪಿಕಾ ಸ್ತ್ರೀಯರು ಕೃಷ್ಣ ಮನೆಗೆ ಬಂದಾಗ ಬಹಳ ಭಕ್ತಿಯಿಂದ ನಮಸ್ಕಾರ ಮಾಡಿ ಇದು ನಿಂದು ಅಂತ ಕೊಟ್ಟಿದ್ದಾರಲ್ಲ, ಅವರಿಗೆ ಒಳ್ಳೆಯ ಗತಿಯನ್ನು ಕೊಟ್ಟಿದ್ದಾನೆ. ಯಾರು ಕಂಪ್ಲೇಂಟ್ ಮಾಡಿ ಅವನಿಗೆ ಏನೂ ಕೊಡದೆ ಕಳಿಸಿದ್ದಾರಲ್ಲ, ಅವರಿಗೆ ಅಧೋಗತಿನೇ ಕೃಷ್ಣ ಮಾಡಿದ್ದು. ಇದ್ಯಾವುದು ನಮ್ಮ ವಸ್ತು ಅಲ್ಲ. ನಾವೇನ್ ತಿಳ್ಕೊಳ್ತೇವೆ ಅಂದ್ರೆ ಕೃಷ್ಣ ಕಳ್ಳತನ ಮಾಡಿದ ಅಂತ. ಕೃಷ್ಣ ಕಳ್ಳತನ ಮಾಡಿದ ಅಂತ ತಿಳಿದ್ರೆ ನಮಗೆ ನರಕ. ಕೃಷ್ಣ ಕಳ್ಳತನ ಮಾಡಿದ್ದು ಒಂದು ಮಹಿಮಾ ಅಂತ ತಿಳ್ಕೊಂಡ್ರೆ ನಮಗೆ ಒಳ್ಳೆಯ ಗತಿ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವ್ಯಕ್ತಿ ತತ್ವತಃ ಗೀತೆಯಲ್ಲಿ ಹೇಳುವಂತಹ ಮಾತು. ಹೀಗಾಗಿ ಆ ರೀತಿಯಾಗಿ ಪರಮಾತ್ಮ ಮಾಡುವ ಒಂದೊಂದು ಕರ್ಮವೂ ಅದು ಅದ್ಭುತ, ಅದು ಪರಮಾತ್ಮನ ಮಹಿಮಾ ಎಂಬುದಾಗಿ ನಾವು ತಿಳಿಬೇಕು. ಅದಾದ ಮೇಲೆ ಕೃಷ್ಣ ಒಂದು ದಿವಸ ಹೀಗೆ ಅಡ್ಡಾಡ್ತಾ ಇರಬೇಕಾದಾಗ ಕೃಷ್ಣ ಮಣ್ಣು ತಿಂದಿದ್ದಾನೆ. ಎಲ್ಲರೂ ಬಂದು ಕಂಪ್ಲೇಂಟ್ ಹೇಳಿದ್ರು. ಬಲರಾಮನ ಹಿಡ್ಕೊಂಡು ಯಶೋಧಾದೇವಿಗೆ ಹೇಳಿದ್ರು ಕೃಷ್ಣ ಮಣ್ಣು ತಿಂದಿದ್ದಾನೆ. ಆಗ ಕೃಷ್ಣ ಕೇಳಿದರೆ ಕೃಷ್ಣ ಅಂತಾನೆ, ನಾಹಂ ಭಕ್ಷಿತವಾನಂಬ ಸರ್ವೇ ಮಿಥ್ಯಾಭಿಶಂಸನ. ನಾನೇನ್ ಮಣ್ಣು ತಿಂದಿಲ್ಲ, ಅವ್ರು ಹೇಳೋರೆಲ್ಲ ಸುಳ್ಳು ಹೇಳ್ತಾ ಇದ್ದ. ನಿನಗೇನಾದ್ರೂ ಹಂಗೇನ್ರೆ ಪರೀಕ್ಷೆ ಮಾಡೋದಿತ್ತು, ಡೌಟ್ ಇದ್ರೆ ನೋಡು, ನನ್ನ ಮುಖ ನೋಡು ಅಂತಂತಾನೆ ಕೃಷ್ಣ. ಅಲ್ರಿ ತಿಂದದ್ದು ಖರೆ ಇತ್ತು, ಮತ್ತು ಕೃಷ್ಣ ಸುಳ್ಳು ಮಾತಾಡ್ಲಿಲ್ವಾ ಅಂತಂದ್ರೆ ಸುಳ್ಳು ಮಾತಾಡಿಲ್ಲ ಅಂತಂತಾರೆ ಸತ್ಯಧರ್ಮತೀರ್ಥ. ಯಾಕೆ ಮಾತಾಡಿಲ್ಲ ಅಂತಂದ್ರೆ ಏನಿಲ್ಲ, ನಾಹಂ ಭಕ್ಷಿತವಾನಂಬ, ಹೌದು ನಾನು ಮಣ್ಣು ತಿಂದೇ ಇಲ್ಲ. ಯಾಕೆ ಅಂದ್ರೆ ಕೇವಲ ಮಣ್ಣು ತಿಂದೇ ಇಲ್ಲ ಕೃಷ್ಣ, ಇಡೀ ಬ್ರಹ್ಮಾಂಡವನ್ನು ತಿಂದವನು ಕೃಷ್ಣ. ಇಡೀ ಬ್ರಹ್ಮಾಂಡವನ್ನು ತಿಂದಿದ್ದಾನೆ ಅಂತಂದ ಮೇಲೆ ಬರೇ ಮಣ್ಣು ತಿಂದಿದ್ದಾನೆ ಅಂತಂದ್ರೆ ಯಾಕೆ ಒಪ್ತಾನೆ ಕೃಷ್ಣ? ಒಪ್ಪುದೇ ಇಲ್ಲ. ಹೀಗಾಗಿ ಅವರೆಲ್ಲ ಸುಳ್ಳು ಮಾತಾಡಿದ್ದಾರೆ ಅಂತ ಹೇಳ್ತಾರೆ. ಮೊನ್ನೆ ಸ್ವಾಮಿಗಳವರು ಒಂದು ಇದರ ಬಗ್ಗೆ ಒಂದು ಮಾತನ್ನ ಹೇಳಿದ್ರು, ಯಾಕೆ ಮಣ್ಣನ್ನು ತಿಂದ ಅಂತ ಹೇಳಿ. ಬಹಳ ಅದ್ಭುತವಾಗಿದೆ, ಅದೊಂದು ಹೇಳಿ ನಾನು ಮುಗಿಸ್ತೇನೆ. ಏನಂತಂದ್ರೆ, ಈ ಯಾವುದೋ ಒಂದು ದೊಡ್ಡ ಕಾರ್ಯಕ್ರಮ ಆಯಿತು, ಸ್ವಾಮಿಗಳು ಬಂದಾಗೋ ಏನೋ ಒಂದು ದೊಡ್ಡ ಕಾರ್ಯಕ್ರಮ ಆಯಿತು, ಚಾತುರ್ಮಾಸನೆ ಆಯಿತು ಅಂತ ತಿಳ್ಕೊಳ್ಳಿ. ನಾಳೆ ಧಾರವಾಡದೊಳಗೆ ಚಾತುರ್ಮಾಸೆ ಆಯಿತು, ಆದ ಕೂಡಲೇ ಕೊನೆ 2 ತಿಂಗಳಾದ ಮೇಲೆ ಸ್ಟೇಜ್ ಮೇಲೆ ಎಂಥವ್ರು ಬರ್ತಾರೆ ಅಂತಂದ್ರೆ, ಯಾರು ಸೇವಾ ಬಹಳ ಮಾಡಿರೋದಿಲ್ಲ ಅಂಥವ್ರೆ ಪೋಸಿಗೆ ಬಂದಿರ್ತಾರೆ. ಯಾರು ನಿಜವಾಗಿ ಸೇವಾ ಮಾಡಿರ್ತಾರ ಅವ್ರು ಹಿಂದುಳಿದಿರ್ತಾನೆ. ಆ ಹಿಂದುಳಿದವ್ರು ಹಿಂದೆ ಉಳಿದು ಬಿಡ್ತಾರೆ. ಯಾರು ಬಹಳ ಮಾಡಿರೋದಿಲ್ಲ ಅವನನ್ನು ಮೇಲ್ ಕರೆದು ಭಾರಿ ಸನ್ಮಾನ ಮಾಡಿ ಸತ್ಕಾರ ಮಾಡಿ ಇದನ್ನ ಮಾಡಿಬಿಡ್ತಾರೆ. ಇವನು ಸುಮ್ಮನಾಗಿ ಬಿಡ್ತಾನೆ ಹಿಂದವನು.
ಹಾಗೆ ಅವನಿಗೆ ಸ್ವಲ್ಪ ಯಾರು ಹಿಂದುಳಿದಿರ್ತಾರಲ್ಲ ಅವ್ರಿಗೆ ಅನಿಸ್ತದೋ ಇಲ್ಲ, ಸ್ವಲ್ಪ ಬೇಜಾರಾಗ್ತದೆ, ಇಷ್ಟೆಲ್ಲ ಮಾಡ್ತೇನೆ ನನ್ನನ್ನು ಕರೀಲೇ ಎಲ್ಲ ಮಾಡಲಿಲ್ಲ ಅಂತ ಸ್ವಲ್ಪ ಬೇಜಾರಾಗುವುದೇ. ಹಾಗೆ ಮಣ್ಣಿಗೂ ಆಯ್ತು ಅಂತ ಬೇಜಾರು. ಯಾಕೆ ಬೇಜಾರಾಯ್ತು ಅಂದ್ರೆ, ನನ್ನಿಂದ ಹುಟ್ಟಿದ ಗಿಡ, ಅದರ ಎಲೆ, ಅದರ ಹಣ್ಣು, ಅದನ್ನೆಲ್ಲ ನೋಡ್ತಾರೆ, ಅದನ್ನೆಲ್ಲ ತಿಂತಾರೆ, ಅದನ್ನೆಲ್ಲ ವರ್ಣನೆ ಮಾಡ್ತಾರೆ, ನನ್ನನ್ನು ಯಾರು ನೋಡೋದೇ ಇಲ್ಲ ಅಂತ ಹೇಳಿ ಮಣ್ಣು ವಿಚಾರ ಮಾಡಿದ್ರೆ ಕೃಷ್ಣ ಅಂದಂತೆ, ನಿನ್ನನ್ನು ನಾನು ವಿಚಾರ ಮಾಡ್ತೀನಿ, ಯಾಕೆ ಚಿಂತೆ ಮಾಡ್ತೀನಿ ಅಂತೇಳಿ ಮಣ್ಣು ತಿಂದಂತೆ ಕೃಷ್ಣ ಎಂಬುದಾಗಿ ಆ ಚಿಂತನೆಯನ್ನ ಮೊನ್ನೆ ಸ್ವಾಮಿಗಳವರು ಅದನ್ನು ತಿಳಿಸಿದರು. ಈ ರೀತಿಯಾಗಿ ಪರಮಾತ್ಮ ಕೃಷ್ಣ ಮಣ್ಣನ್ನು ತಿಂದಿದ್ದಾನೆ ಅಂತ ಹೇಳಿದ ಮೇಲೆ ಆಗ ಮತ್ತೆ ಪರಮಾತ್ಮ ತನ್ನ ಬಾಯಿಯನ್ನು ತೆಗೆದು ತೋರಿಸಿದರೆ ಆಗ ಅದ್ಭುತವಾದ ಆ ಬ್ರಹ್ಮಾಂಡವನ್ನ ಯಶೋಧಾದೇವಿ ಮತ್ತೆ ಮತ್ತೊಮ್ಮೆ ಅಲ್ಲಿ ಕೃಷ್ಣನ ಬಾಯಿಯಲ್ಲಿ ನೋಡಿದ್ದಾಳೆ. ಈ ರೀತಿಯಾಗಿ ನೋಡಿ ಆ ಪರಮಾತ್ಮ ಅನೇಕ ಮಹಿಮೆಗಳನ್ನು ತೋರಿಸಿದ್ದಾನೆ. ಸಮಯ ಮುಗಿದಿದೆ, ಹೀಗಾಗಿ ಕಂಸನನ್ನು ಸಂಹಾರ ಮಾಡಿದ ಕೃಷ್ಣ. ಇಲ್ಲಿಗೆ ದಶಮ ಸ್ಕಂದ ಪೂರ್ವಾರ್ಧ ಮುಗೀತು ಅಂತ ಹೇಳ್ತಾ, ಸಮಯ ಬಹಳ ಇಲ್ಲ ಅಂತ ಹೇಳೋದು ಎಷ್ಟು ಸತ್ಯನೋ ಹೇಳೋದಕ್ಕೆ ಅಷ್ಟು ಯೋಗ್ಯತೆನೂ ನನ್ನಲ್ಲ ಅಂತ ಅನ್ನೋದು ಅಷ್ಟೇ ಸತ್ಯ. ಹೀಗಾಗಿ ವಿದ್ಯಾವತಾಂ ಭಾಗವತೆ ಪರೀಕ್ಷಾ ಅಂತಂತಾರೆ. ಇದರ ಹಿಂದಿನ ಹೇಳಿದವರು ಅನೇಕ ವಿದ್ವಾಂಸರೆಲ್ಲ ಭಾರಿ ಭಾರಿ ಹೇಳಿ ಹೋಗಿರ್ತಾರೆ. ನಾನು ಹೇಳಿದ್ದೇನು ಭಾರಿ ಅಂತ ಸರ್ವಥಾ ಸಾಧ್ಯ ಇಲ್ಲ. ಏನೋ ಗುರುಗಳ ಅನುಗ್ರಹದಿಂದ ಎರಡು ಮಾತುಗಳನ್ನು ಹೇಳಿದ್ದೇನೆ. ದೋಷ ಇದ್ದೇ ಇರುತ್ತದೆ, ಇದ್ರೆ ಅಂತನೂ ಪ್ರಶ್ನೆನೇ ಇಲ್ಲ. ಏನಾದರೂ ಗುಣಗಳು ಬಂದಿದ್ರೆ ಅದು ಕೇವಲ ನನ್ನ ಸ್ವರೂಪೋದ್ಧಾರಕ ಗುರುಗಳಾದ ಮಾಹುಲಿ ಆಚಾರ್ಯರ ಅನುಗ್ರಹದಿಂದ ಅಂತ ಹೇಳ್ತಾ, ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಪಂಡಿತ ಭೀಮಸೇನಾಚಾರ್ಯ ಮಳಿಗೆಯವರಿಗೂ ಅನೇಕ ನಮಸ್ಕಾರಗಳನ್ನು ತಿಳಿಸ್ತಾ, ಮುಖ್ಯವಾಗಿ ನೀವೆಲ್ಲ ಇಷ್ಟು ಪೇಷನ್ಸ್ನಿಂದ ಕೂತಿದ್ದಕ್ಕೆ, ಒಂದು ಮಳೆ, ಎರಡನೇದು ಬಹಳ ದೂರ, ಇಷ್ಟೆಲ್ಲ ಆಗಿ ಬಹಳ ಕರೆಂಟ್ದು ಸಮಸ್ಯೆ, ಇಷ್ಟೆಲ್ಲ ಇದ್ರೂ ನೀವು ಇಷ್ಟು ಪೇಷನ್ಸ್ನಿಂದ ಕೂತಿದ್ದಕ್ಕೆ ಮೊದಲು ನಿಮಗೆಲ್ಲ ಅಭಿನಂದನೆಗಳನ್ನು ತಿಳಿಸಿ, ನಾನು ಮೊದಲೇ ಹೇಳಿದ್ದೇನೆ, ನಿಶ್ಚಿತವಾಗಿ ಇದಕ್ಕೆ ಫಲ ಭಗವಂತ ಕೊಟ್ಟೇ ಕೊಡುತ್ತಾನೆ. ತಾಳ್ಮೆಯಿಂದ ಕೂತಿದ್ದೀರಿ ಅಂತಂದ್ಮೇಲೆ ಫಲಕ್ಕಾಗಿಯೂ ನೀವು ಕಾಯ್ತೀರಿ ಅಂತ ನನಗೆ ಗೊತ್ತಿದೆ. ಆ ರೀತಿಯಾಗಿ ಭಗವಂತ ನಿಮಗೆಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಎರಡು ಮಾತುಗಳನ್ನು ಮುಕ್ತಾಯ ಮಾಡುತ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಯತ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರಮೇ ಪರಮಸ್ಸಹತ್ ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು. ಪಂಡಿತ ಸಂದೀಪಾಚಾರ್ಯ ಪುರೋಹಿತ್ ಅವರಿಗೆ ನನ್ನ ಟ್ರಸ್ಟಿನ ಪರವಾಗಿ ಅನೇಕ ಧನ್ಯವಾದಗಳನ್ನು ಹೇಳ್ತೇನೆ. ಸಂದೀಪಾಚಾರ್ಯರಿಗೆ ಆಚಾರ್ಯರು ಗ್ರಂಥ ಸಮರ್ಪಣೆ ಮಾಡಬೇಕಂತ